24-25ರ ಈ ದಿನವನ್ನು ಮಂಜೇಶ್ವರದ ರಾಷ್ಟ್ರಕವಿ ಗೋವಿಂದ ಪೈ ಈ ಗಿಳಿವಿಂಡಿನಲ್ಲಿ ಈಗಾಗಲೇ ನಾವು ಪ್ರಾರಂಭಿಸಿದ್ದೇವೆ. ಈಗಾಗಲೇ ಮುಖ್ಯ ಅತಿಥಿಯಾಗಿ ಶ್ರೀ ರಾಜ ಬೆಳ್ಚಪ್ಪಾಡರು ಅನ್ನದೈವದ ಪಾತ್ರೆ ಶ್ರೀ ದೇವೇಗೌಡ ಕ್ಷೇತ್ರ ಉದ್ಯವರ ಮಾಡ ಉಪಸ್ಥಿತಿ ಶ್ರೀ ಪ್ರಸಾದ್ ಗುರೂಜಿ ಅಧ್ಯಕ್ಷರು ಅಭಿಜ್ಞಾನ ಟ್ರಸ್ಟ್ ಮ್ಯಾಂಗ್ಳೂರು, ಭಾರತಿ ಮಾತಾಜಿ ಕೌನ್ಸಿಲರ್ ಆ್ಯಂಡ್ ಡಿವೈನ್ ಹೀಲರ್, ಜೊತೆಯಲ್ಲಿ ಶ್ರೀ ವಾಮನ ಇಜ್ಜ ಪ್ರೆಸಿಡೆಂಟ್ ಸಶಿತ್ಲು ಶ್ರೀ ಭಗವತಿ ಕ್ಷೇತ್ರ ಚೈತನ್ಯ ಮಾತೃ ಮಂದಿರ ಮಂಜೇಶ್ವರ, ರವೀಂದ್ರ ಎಂ ರಿಟೈರ್ಡ್ ಎಜುಕೇಷನ್ ಕೋಆರ್ಡಿನೇಟರ್, ಯಾದವ BM ಪ್ರೊಪ್ರೈಟರ್ AS ಇಂಜಿನಿಯರಿಂಗ್, BM ಮಾಧವ ರಿಟೈರ್ಡ್ ಪ್ರೊಫೆಸರ್ ಸ್ಕೂಲ್ ಸೋಷಿಯಲ್ ವರ್ಕ್ ರುಚಿ ನಿಲಯ, ರವಿರಾಜ್ ಯು ಸೆಕ್ರೆಟರಿ ಚೈತನ್ಯ ಮಾತೃ ಮಂದಿರ, ಕಾರ್ಯದರ್ಶಿಯವರಾದಂಥ ರವಿರಾಜರ ಹತ್ರ ನಮ್ಮ ಈ ಎಲ್ಲ ಅತಿಥಿಗಳನ್ನು ವೇದಿಕೆ ಬಳಿ ಕರ್ಕೊಂಡು ಬರಬೇಕಂತೇಳಿ ವಿನಂತಿಸ್ತೀನಿ. Jai Gurudev, I am Kian from UKG. Jai Gurudev, I am Achinta from UKG. A cool good evening, namaste and warm welcome to one and all present over here. Today is a special day for us. We are celebrating our 21st annual day celebration of Chaitanya Matra Mandir Manjeshwar. Thank you everyone for spending your valuable time with us. Prayer wings speech our mind. Happiness to heart, so let us involve our Almighty. दीप प्रज्वलनम दीपा ज्योति परम ज्योति दीपा ज्योति परम ज्योति दीपा ज्योति बनादनहापम दीपा ज्योति नमोस्तुते शुभं करोतु कल्याणं आरोग्यं सुख संपदः वेशबुद्धि विनाशाय आत्मा ज्योति
Gurudev, a very good evening to all gathered here for the celebration of 21st Annual Day celebration of Chaitanya Matra Mandira Manjeshwar. Now it's a time for formal stage program. Our guests, Sri Raja Belchapada sir, Sri Vamanidya sir, Sri Prasad Guruji, Srimati Bharati Mataji, Sri Ravindra sir have already arrived here. And now I request Sri Ravindra sir, Secretary of our Matra Mandira, to escort the dignitaries to the diocese. Now I request Sri Ravindra sir, Secretary of our Matra Mandira, to welcome our guests. So please welcome him. ಜಯ ಗುರುದೇವ್. ಚೈತನ್ಯ ಮಾತೃ ಮಂದಿರದ ವಾರ್ಷಿಕ ದಿನಾಚರಣೆ ಈ ದಿನದಂದು ವೇದಿಕೆಯನ್ನು ಅಲಂಕರಿಸಿರುವ ಸನ್ಮಾನ್ಯ ಅತಿಥಿಗಳನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಮೊದಲಿಗೆ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ನಮ್ಮ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ವಾಮನಿಡ್ಯ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ವಾಮನಿಡ್ಯ ಸರ್ ಅವರು ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ, ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿ ವೃತ್ತಿಯಿಂದ ನಿವೃತ್ತರಾದರೂ ಕಳೆದ 18 ವರ್ಷಗಳಿಂದ ಮಂಗಳೂರು ತಾಲೂಕಿನ ಸಸಿಹಿತ್ಲು ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಚೈತನ್ಯ ಮಾತ್ರ ಮಂದಿರದ ಸಮಿತಿಯ ಅಧ್ಯಕ್ಷರಾಗಿಯೂ ಸುಮಾರು 15 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ 1999ರಲ್ಲಿ ಕರ್ನಾಟಕ ಸರ್ಕಾರದ ಜನಮೆಚ್ಚಿದ ಶಿಕ್ಷಣ ಎಂಬ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಟೈಮ್ಸ್ ಆಫ್ ಕುಡ್ಲ ತುಳು ವಾರಪತ್ರಿಕೆಯಲ್ಲಿ ಸಂಪಾದಕರಾಗಿ ಕೂಡ ಸೇವೆ ಸಲ್ಲಿಸಿರುತ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಚೈತನ್ಯ ಮಾತೃ ಮಂದಿರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. I request Kiansh from UKG to welcome Sri Vamanidya sir by offering bouquet of flowers. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ರಾಜ ಬೆಳ್ಚಾಡ ಅವರು ಕಾಸರಗೋಡಿನ ವರ್ಕಾಡಿ ಗ್ರಾಮದ ಕೊಡ್ಲಮಗೂರಿನಲ್ಲಿ ಶ್ರೀ ಪೂವಪ್ಪ ಟೈಲರ್ ಮತ್ತು ಶ್ರೀಮತಿ ಮಾಧವಿ ಅವರ ಪುತ್ರನಾಗಿ 1969ರಲ್ಲಿ ಜನಿಸಿದ ತಾವು ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ನಾಟಕ ಕಲೆ ಬಗ್ಗೆ ವಿಶೇಷ ಆಸಕ್ತಿಯನ್ನು ಹೊಂದಿದರು. DMK ಹಾಗೂ SK ಸುವರ್ಣ ಸಾಹಸದಿಂದ ನಾಟಕನಾಗಿ ಮೂಡಿಬಂದ ಮಿಂಚಾದಿ ಪೊಣ್ಣು ನಾಟಕ ಅಭಿನಯ ಚಾತುರ್ಯದಿಂದ ಮಿಂಚಿದರು. ಎಂಚಾಂಡ ಎಂಚ, ಬದುಕುದಾಯೆ, ಪೊರ್ಲುಗು ಮರ್ಲಾಂಡ್, ಬಯ್ಯಮಲ್ಲಿಗೆ ಹೀಗೆ ವಿವಿಧ ನಾಟಕದಲ್ಲಿ ಅಭಿನಯ ಮಾಡಿದ ತಮ್ಮ ಅಭಿನಯವು ಈಗಲೂ ಕಲಾಭಿಮಾನಿಗಳು ನೆನಪು ಮಾಡುತ್ತಾರೆ. 1997ರಲ್ಲಿ ನಾಡಿನ ಐತಿಹಾಸಿಕ ಕ್ಷೇತ್ರವಾದ ಉದ್ಯಾವರಮಾಡ ಶ್ರೀ ಅರಸು ಮಂಜುನಾಥ ಕ್ಷೇತ್ರದ ಅಣ್ಣದೈವ ಪಾತ್ರಿಯಾಗಿ ದೀಕ್ಷೆ ಸ್ವೀಕರಿಸಿದ್ದು ಬಳಿಕ ದೈವ ಚಾಕರಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಅಂದಿನಿಂದ ದೈವ ಸಂಕಲ್ಪದಂತೆ ಭಕ್ತ ಸಮೂಹದ ಆರಾಧ್ಯನಾಗಿ ಮಾರ್ಗದರ್ಶಕರಾಗಿ ಶ್ರೀ ದೈವದ ಸೇವೆಯನ್ನು ತನ್ನನ್ನು ತಾನು ಅರ್ಪಿಸಿಕೊಂಡ ತಮ್ಮ ತ್ಯಾಗಮಯ ಜೀವನ ಅನುಕರಣೀಯ. ಸಮಾಜದ ಯುವ ಶಕ್ತಿಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವ ನೀವು ಅಭಿನಂದನೆ. ಇದರ ಜೊತೆಗೆ ಸಮಾಜದ ನೋವು ನಲಿವಿನಲ್ಲಿ ತೊಡಗಿಸಿಕೊಂಡು ತಾವು ರಾಜ ಬೆಳ್ಚಾಡ ಸೇವಾ ಟ್ರಸ್ಟ್ ಮುಖೇನ ಸಮಾಜದ ಅಭಿವೃದ್ಧಿಗಾಗಿ ಕೈಜೋಡಿಸಿಕೊಂಡಿರುವುದು ಮಾದರಿ ಕಾರ್ಯ. ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸರ್ವರ ಸಹಕಾರವನ್ನು ಪಡೆದು ಮುನ್ನಡೆಸುತ್ತಿರುವ ಈ ಟ್ರಸ್ಟ್ನ ಮುಖೇನ ಆಶ್ರಯ ಯೋಜನೆ ಮೂಲಕ 4 ಹೊಸ ಮನೆ ನಿರ್ಮಾಣ ಹಾಗೂ ಹಲವು ಮನೆಗಳ ರಿಪೇರಿ, ಮಾಂಗಲ್ಯ ನಿಧಿ ಯೋಜನೆ ಮೂಲಕ 36 ಬಡ ಕುಟುಂಬಗಳ ಹೆಣ್ಣು ಮಕ್ಕಳ ವಿವಾಹಕ್ಕೂ ನೆರವು, ಅದೇ ರೀತಿ ಅನ್ನಪೂರ್ಣ ಯೋಜನೆ ಮುಖಾಂತರ ಸಾವಿರಾರು ಆಹಾರ ಕಿಟ್ಟುಗಳನ್ನು, ಆರೋಗ್ಯ ನಿಧಿ ಯೋಜನೆ ಅಂಗವಾಗಿ 87 ಯೋಜನೆ, ವಿದ್ಯಾನಿಧಿ ಯೋಜನೆಯ ಮೂಲಕ 48 ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನೆರವು ನೀಡುತ್ತಾ ಮುನ್ನಡೆಸುತ್ತಾ ಬಂದಿದ್ದೀರಿ. ಹೀಗೆ ಸಮಾಜದ ಅಭಿವೃದ್ಧಿಯಲ್ಲಿ ದಾರಿದೀಪ ತೋರಿದ ನಮಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಸಮಾಜಕ್ಕೆ ಏನನ್ನು ನೀವು ಕೊಟ್ಟಿದ್ದೀರೋ ಅದೇ ನಿಮ್ಮ ಪುಣ್ಯ ಕಾರ್ಯ. ನಾವು ನಂಬಿರುವ ಎಲ್ಲ ದೈವ ದೇವರುಗಳು ನಿಮ್ಮನ್ನು ಸದಾ ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ತಮ್ಮನ್ನು ಚೈತನ್ಯ ಮಾತ್ರ ಮಂದಿರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. Now I request Achintia from UKG to welcome Sri Raja Belchapada sir on behalf of Mantra Mandira by offering Palapushpa. ಅದೇ ರೀತಿ ಪ್ರಸಾದ್ ಗುರುಜಿ ಹೇಳಬೇಕು ಅಂತ ಇಲ್ಲ,
ಅಭಿಜ್ಞಾನ ಟ್ರಸ್ಟ್ ಮಂಗಳೂರು ಇದರ ಅಧ್ಯಕ್ಷರಾಗಿ ಚೈತನ್ಯ ಮಾತೃ ಮಂದಿರದ ಮಾರ್ಗದರ್ಶಕರಾಗಿ ಸದಾ ಸ್ಪಂದಿಸುತ್ತಿರುವ ಯಾವುದೇ ತೊಡಕು ಎದುರಾದರೂ ಅದಕ್ಕೆ ತಕ್ಕ ಪರಿಹಾರ ಎಂಬಂತೆ ನಮ್ಮನ್ನೆಲ್ಲ ಚಿಂತಕರಾಗಿ ಆಶೀರ್ವಚನ ನೀಡುತ್ತಾ ಬಂದಿರುವ ಶ್ರೀ ಪ್ರಸಾದ್ ಗುರೂಜಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾತೃ ಮಂದಿರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. I request Ritik from UKG to welcome Sri Prasad Guruji on behalf of our Matru Mandira by offering Palapushpa. ಅದೇ ರೀತಿ ಇನ್ನೊಬ್ಬರು ವೇದಿಕೆಯಲ್ಲಿ ಶ್ರೀ ಪ್ರಸಾದ್ ಗುರೂಜಿ ಅವರ ಧರ್ಮಪತ್ನಿಯಾದಂತಹ ಶ್ರೀಮತಿ ಭಾರತಿ ಮಾತಾಜಿಯವರು ನಮ್ಮ ಮಾತೃ ಮಂದಿರದ ಜೀವಾಳು ಎಂಬಂತೆ ಅವರು ಒಳ್ಳೆಯ ಕೌನ್ಸಿಲರ್ ಕೂಡ ಹೌದು. ಅದೇ ರೀತಿ ಡಿವೈನ್ ಹೀಲಿಂಗ್, ಕನ್ಸಲ್ಟಿಂಗ್, ಪಾಸ್ ಥೆರಪಿಯನ್ನು ಕೂಡ ನಡೆಸುತ್ತಿದ್ದಾರೆ. ಜನರಿಗೆ ಔಷಧರಹಿತ ಚಿಕಿತ್ಸೆಯ ಮೂಲಕ ಮನಃಶಾಂತಿ ಹಾಗೂ ನೆಮ್ಮದಿಯನ್ನು, ಆರೋಗ್ಯವಂತ ಜೀವನ ನಡೆಸುವ ದಾರಿಯನ್ನು ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರು ತಮ್ಮದೇ ಆದ ಅಭಿಜ್ಞಾನ ಟ್ರಸ್ಟ್ನ ಮುಖಾಂತರ ಹಲವಾರು ಪ್ರಾಜೆಕ್ಟ್ಗಳನ್ನು ನಡೆಸಿದ್ದಾರೆ. ಅವುಗಳಲ್ಲಿ ಜ್ಞಾನ ಅಕಾಡೆಮಿ ಮೂಲಕ ಟ್ಯುಟೋರಿಯಲ್ ಕೂಡ ನಡೆಸ್ತಾ ಇದ್ದಾರೆ. ಕರ್ನಾಟಕದ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಿಗೆ, ಪೋಷಕರಿಗೆ, ಮಕ್ಕಳಿಗೆ ಟ್ರೈನಿಂಗ್ಗಳನ್ನು ನಡೆಸ್ತಾ ಬಂದಿರುತ್ತಾರೆ. ಅದಲ್ಲದೆ ಬೇಸಿಗೆಯಲ್ಲಿ ಮಕ್ಕಳಿಗೆ ಶಿಬಿರವನ್ನು ಸುಮಾರು 25 ವರ್ಷಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಧ್ಯಾನ, ಪ್ರಾಣಾಯಾಮ, ಸಂಸ್ಕಾರಗಳನ್ನು ಕೊಟ್ಟು ಜೊತೆಗೆ ಏಕಾಗ್ರತೆ, ಸ್ಮರಣಾಶಕ್ತಿಗಳನ್ನು ಅದರ ಬಗ್ಗೆ ಕೂಡ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ. ಸದಾ ಅಸನ್ಮುಖಿಯಾದ, ಎಲ್ಲರನ್ನು ಪ್ರೀತಿಸುವ, ಗೌರವಿಸುವ ವ್ಯಕ್ತಿತ್ವವನ್ನು ಉಳ್ಳವರು. ಅದರಿಂದಾಗಿ ಅವರನ್ನು ಮಾತಾಜಿ ಎಂದೇ ಕರೆಯುತ್ತಿದ್ದಾರೆ. ಅವರ ಎಲ್ಲ ಸಾಧನೆಗಳಿಗೂ ಪೂರಕವಾಗಿ ಅವರ ಪತಿ ಪ್ರಸಾದ್ ಗುರೂಜಿ ಹಾಗೂ ಮಕ್ಕಳು ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತಾಜಿಯವರನ್ನು ಕೂಡ ಮಾತೃ ಮಂದಿರ ಪರವಾಗಿ ಗೌರವದಿಂದ ಸ್ವಾಗತಿಸುತ್ತಿದ್ದೇನೆ. I request Rutvi from LKG to welcome Srimati Bharati Mataji on behalf of our Matru Mandira by offering bouquet of flower. ಅದೇ ರೀತಿ ಇನ್ನೊಬ್ಬರು ವೇದಿಕೆಯಲ್ಲಿ ರವೀಂದ್ರ ಸರ್, ಕರ್ನಾಟಕ ಸರ್ಕಾರದ ವಿದ್ಯಾಂಗ ಇಲಾಖೆಯಲ್ಲಿ ಶಿಕ್ಷಣ ಸಂಯೋಜಕರು ಹಾಗೆ ನಿವೃತ್ತರಾದ ಮಾತೃ ಮಂದಿರದ ಅವಿಭಾಜ್ಯ ಅಂಗದಂತೆ ಸದಾ ಕರೆದಾಗ ಎಲ್ಲ ಕಾರ್ಯಕ್ರಮಕ್ಕೆ ಮಾತೃ ಮಂದಿರಕ್ಕೆ ಬಂದು ಕಾರ್ಯಕ್ರಮ ಭಾಗವಹಿಸುತ್ತಿರುವ ನಮ್ಮ ಸಮಿತಿಯ ಸದಸ್ಯರಾದ ಶ್ರೀ ರವೀಂದ್ರ ಸರ್ ಕೂಡ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. I request Rachita from UKG to welcome Sri Ravindra sir by offering bouquet of flower. ಅದೇ ರೀತಿ ಇಂದಿನ ವಾರ್ಷಿಕೋತ್ಸವಕ್ಕೆ ಭಾಗವಹಿಸುವ ಮಹತೆಯರು, ಮಹನೀಯರು, ಅಭ್ಯಾಗತರು, ಹಿತೈಷಿಗಳು ಎಲ್ಲರನ್ನೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ತಂದೆಯವರ ನಂತರ ಮಾತೃ ಮಂದಿರವನ್ನು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮನ್ನು ಈ ಮಾತೃ ಮಂದಿರ ಮುಂದುವರಿಸುವಾಗ ನಮ್ಮನ್ನು ಪ್ರೋತ್ಸಾಹಿಸಿದವರು ಇನ್ನೊಬ್ಬರು, ಅವರು ಇವತ್ತು ವೇದಿಕೆಯಲ್ಲಿ ಇರಬೇಕಿತ್ತು, ಮಾಧವ್ ಸರ್ ಆಗಿರ್ಬೋದು, ಯಾದವ್ ಸರ್ ಆಗಿರ್ಬೋದು, ಮತ್ತು ಹರೀಶ್ ಶೆಟ್ಟಿ ಅವರಿಗೆ ಬೋಲ್ನಾಡ್ಗುತ್ತು ಹರೀಶ್ ಶೆಟ್ಟಿ ಆಗಿರ್ಬೋದು. ಅದೇ ರೀತಿ ಡಾಕ್ಟರ್ ಶಿವರಾಮ್ ಡಾಕ್ಟರ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಅವರಿಗೆ ಕೂಡ ಧನ್ಯವಾದಗಳನ್ನು ಮಾತೃ ಮಂದಿರ ಪರವಾಗಿ ಹೇಳಿ ಇಚ್ಛಿಸ್ತೇನೆ. As a formality, I like to welcome Sri Ravindra sir, Secretary of our Matru Mandira. I request Shivan from UKG to offer a flower to Ravindra sir. Now I would like to welcome our dance teacher, Raksha and Diksha. They both help to bring out the hidden talent of our students. I request Vijayalakshmi Mataji to welcome Raksha and Diksha on behalf of our Matru Mandira by offering bouquet of flower. ವೇದಿಕೆಯಲ್ಲಿ ಆಸೀನರಾದ ಗಣ್ಯರಿಗೆ ಹಾಗೂ ಇಲ್ಲಿ ನೆರೆದಿರುವ ಆತ್ಮೀಯರೆಲ್ಲರಿಗೂ ವಂದಿಸುತ್ತಾ, ಚೈತನ್ಯ ಮಾತೃ ಮಂದಿರ ಮಂಜೇಶ್ವರ ಇದರ 2024-2025 ಶೈಕ್ಷಣಿಕ ವರ್ಷದ ಸಂಕ್ಷಿಪ್ತ ವರದಿಯನ್ನು ವಾಚಿಸಲು ಇಚ್ಛಿಸುತ್ತೇನೆ. 19/6/2002 ಮಂಜೇಶ್ವರದಲ್ಲಿ ಪ್ರಸಾದ್ ಗುರೂಜಿ ಅವರ ನೇತೃತ್ವದಲ್ಲಿ ದಿವಂಗತ ವಸಂತ್ ಗುರೂಜಿ ಅವರು ಡ್ಯಾನ್ಸ್ ಮಾಸ್ಟರ್ ಶ್ರೀ ಬಾಲಕೃಷ್ಣ ಮಂಜೇಶ್ವರ ಇವರ ಮನೆಯಲ್ಲಿ ಋಷಿ ಮಾತೃ ಮಂದಿರ ಎಂಬ ಹೆಸರಿನಿಂದ ಪ್ರಾರಂಭ ಮಾಡಲಾಯಿತು. ನಂತರ 1 ತಿಂಗಳ ಅವಧಿಯೊಳಗೆ ವಸಂತ್ ಗುರೂಜಿ ಅವರು ತಮ್ಮ ಮನೆಯನ್ನು ಮಾತೃ ಮಂದಿರವನ್ನಾಗಿಸಿದರು. ಮುದ್ದು ಮಕ್ಕಳು ಪರಿಪೂರ್ಣ ವ್ಯಕ್ತಿಯಾಗಿ ಬೆಳೆಯಲು ಅನುಕೂಲವಾಗುವಂತೆ ಸಮಗ್ರವಾದ ಶಿಕ್ಷಣವನ್ನು ಧ್ಯಾನದ ಮೂಲಕ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದ ಸ್ಥಾಪಕರಾದ ದಿವಂಗತ ಪ್ರಭಾಕರ್ ಗುರೂಜಿ ಅವರು ನೀಡಿದ್ದಾರೆ.
ಈ ಪದ್ಧತಿಯಲ್ಲಿ ಮುದ್ದು ಮಕ್ಕಳಿಗೆ ಸಂತೋಷಕರವಾಗಿ ಪ್ರೇಮಪೂರ್ವಕವಾಗಿ ಆಟವಾಡುತ್ತಾ ಮಕ್ಕಳ ಅಭಿರುಚಿಗನುಗುಣವಾಗಿ ಆಟದ ಮೂಲಕ ಹಾಗೂ ಇತರ ಚಟುವಟಿಕೆಗಳ ಮೂಲಕ ಪರಿಸರ, ವಿಜ್ಞಾನ, ಸಂಸ್ಕೃತಿ, ಆಧ್ಯಾತ್ಮಿಕ, ಇತಿಹಾಸ ಮುಂತಾದ ವಿಷಯಗಳನ್ನು ತಿಳಿಯಪಡಿಸಲಾಯಿತು. ಜೂನ್ 3-6-2024 ಶಾಲಾ ಪ್ರವೇಶೋತ್ಸವವನ್ನು ಮಕ್ಕಳನ್ನು ಆರತಿಯೊಂದಿಗೆ ಮಾತಾಜಿ ಅವರು ಸಂತೋಷದಿಂದ ಸ್ವಾಗತಿಸಿದರು. ತಾರೀಕು 10-6-2024 ಶಾರದಾ ಪೂಜೆಯೊಂದಿಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲಾಯಿತು. ಈ ಕಾರ್ಯಕ್ರಮವನ್ನು ಮಧುರು ದೇವಸ್ಥಾನ ಅನುವಂಶೀಯ ಪ್ರಧಾನ ಅರ್ಚಕರಾದ ಶ್ರೀಕೃಷ್ಣಮೂರ್ತಿ ಕಲ್ಲೂರಾಯ ಇವರು ನಡೆಸಿಕೊಟ್ಟರು. ತಾರೀಕು 2-10-2024 ಮೊದಲ PTA ಮೀಟಿಂಗ್ ಕರೆಯಲಾಯಿತು. 21-7-2024 ಗುರುಪೂರ್ಣಿಮೆಯನ್ನು ಭಜನಾ ಕಾರ್ಯಕ್ರಮದೊಂದಿಗೆ ಆಚರಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಕೆಲವು ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ನೀಡಲಾಯಿತು ಹಾಗೂ ಶಾಲೆಯಲ್ಲಿ ರಕ್ಷಾಬಂಧನ ಕಾರ್ಯಕ್ರಮವನ್ನು ಕೂಡ ಆಚರಿಸಲಾಯಿತು. ಅದೇ ರೀತಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ 26-8-2025 ಪುಟಾಣಿಗಳು ಶ್ರೀಕೃಷ್ಣನ ವೇಷಭೂಷಣದಲ್ಲಿ ಸಂಭ್ರಮಿಸಿದರು. ಅಂದಿನ ಕಾರ್ಯಕ್ರಮವನ್ನು ಶ್ರೀ ರವೀಂದ್ರ ಸರ್ ಅವರು ನೆರವೇರಿಸಿದರು. ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಮಗುವಿನ ಹುಟ್ಟುಹಬ್ಬವನ್ನು ಮಾತೃಮಂದಿರದಲ್ಲಿ ಪೋಷಕರೊಂದಿಗೆ ಆಚರಿಸಲಾಯಿತು. ನಮ್ಮ ಸಂಸ್ಕಾರಯುತ ಶಿಕ್ಷಣವನ್ನು ನೀಡುವ ನಮ್ಮ ಸಂಸ್ಥೆಯು ಇನ್ನೂ ಉತ್ತಮ ರೀತಿಯಲ್ಲಿ ಕಾರ್ಯವಹಿಸಲು ನಿಮ್ಮೆಲ್ಲರ ಸಹಾಯ ಸಹಕಾರಗಳನ್ನು ಬಯಸುತ್ತಾ ಈ ಸಂಸ್ಥೆಯು ಒಂದು ಮಾದರಿ ಸಂಸ್ಥೆಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸಿದ್ದೇನೆ. ಜೈ ಹಿಂದ್. Thank you, Mataji. Now I request our chief guest, Sri Raju Belchapada sir, to express a few words. ಎನ್ನ ಆರಾಧ್ಯ ದೇವರ ಇಂಚಿನ ಸತ್ಯದ ರಸವಾಗಿ ಸಾಷ್ಟಾಂಗಡ್ಡ ಬೂರೊಂದು ವಿದ್ಯಾ ಸರಸ್ವತಿಗೆ ತಲೆ ತಗ್ಗಿಸುತ್ತ ಭಾರತ ಮಾತೆಗೆ ತಲೆ ತಗ್ಗಿಸು, ಆಸುಪಾಸಿನಲ್ಲಿರುವಂಥ ಸರ್ವ ದೇವದೇವರಿಗೂ ತಲೆ ತಗ್ಗಿಸುತ್ತಾ ವೇದಿಕೆಯಲ್ಲಿ ಗೌರವಾನ್ವಿತ ವ್ಯಕ್ತಿಗಳೆಲ್ಲ ಇದ್ದಾರೆ. ಎಲ್ಲರನ್ನ ಹೆಸರು ಹೇಳಿದರು. ಎಲ್ಲರೂ ನಮಗೆ ಗುರು ಸಮಾನರು. ಅವರನ್ನು ಮೊದಲಿಗೆ ವಂದಿಸುತ್ತಾ ಇಲ್ಲಿ ನೆರೆದಿರುವಂಥ ಪುಟಾಣಿ ಮಕ್ಕಳೇ ಹಾಗೂ ಅವರ ಎತ್ತವರೇ, ಅವರ ತಂದೆಗಳು, ಸಂಬಂಧಿಕರೇ ಎಲ್ಲರೂ ನಾವು ಇವತ್ತು ಚೈತನ್ಯ ಮಾತೃ ಮಂದಿರ ಎಂಬ ಶಾಲೆಯ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ನಾವೆಲ್ಲ ಈ ಮುಸ್ಸಂಜೆಯ ಹೊತ್ತು ಹತ್ತಿರ ಬರುವಂಥ ಸಮಯದಲ್ಲಿ ನಾವಿದ್ದೇವೆ ಗೋವಿಂದಪ್ಪ ಈ ಒಂದು ಗಿಳಿವಿಂಡ್ಯದಲ್ಲಿ. ನಿಜವಾಗಿ ಬಂಧುಗಳೇ ತುಂಬ ಖುಷಿ ಆಗ್ತಾ ಇದೆ. ಇವಾಗ ನಾವು ಕಾರ್ಯಕ್ರಮ ಶುರು ಮಾಡುವುದು 2:30 ಅಂತ ಹೇಳಿದರು. ಆದರೂ ತಡವಾಯಿತು. ನಿಜವಾಗಿಯೂ ತಡವಾದಲ್ಲಿ ನಮಗೆ ಬೇಸರ ಇಲ್ಲ, ನಿಮಗೂ ಬೇಸರ ಇಲ್ಲ ಅಂತೇಳಿ ಅನಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಈ ಒಂದು 2 ವರ್ಷದ 3 ವರ್ಷದ ಪುಟ್ಟ ಮಕ್ಕಳನ್ನು ನಾವು ಮನೆಯಲ್ಲಿ ಸಾಕಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದು ನಮಗೆ 1-2 ಇಲ್ಲಿ 40 ಮಕ್ಕಳನ್ನು 4-5 ಟೀಚರ್ಗಳು ಹೇಗೆ ನಿಭಾಯಿಸ್ತಾರೆ ಅಂತೇಳಿ ನನಗೆ ತುಂಬ ತಲೆಬಿಸಿ ಆಗ್ತಾ ಉಂಟು. ಅದರಲ್ಲಿ 2 ಟೀಚರ್ಗಳು ಅವರಿಗೆ ಡ್ಯಾನ್ಸ್ ಕಳಿಸಿದ್ದು. ನಿಜವಾಗಿ ಡ್ಯಾನ್ಸ್ ನೋಡುವಾಗ ತುಂಬ ಖುಷಿ ಆಯ್ತು ಇವಾಗ. ಯಾಕೆಂತ ಹೇಳಿದ್ರೆ 1 ತಿಂಗಳ ಪ್ರಯತ್ನದಲ್ಲಿ ನಾವೆಲ್ಲರೂ ಇಂದು ತುಂಬ ಸಂತೋಷದಲ್ಲಿರುವಂಥ ಚೈತನ್ಯ ಮಾತೃಮಂದಿರೆಯವರ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಪುಟಾಣಿಗಳು ಇಲ್ಲಿ ಈ ವಾರ್ಷಿಕೋತ್ಸವ ಮಾಡಬೇಕಂತ ಹೇಳಿದ್ರೆ ನಿಜವಾಗಿಯೂ ನಾವು ವಸಂತಣ್ಣನನ್ನು ನೆನೆಸ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಅವರ ಮಾರ್ಗದರ್ಶನದಲ್ಲಿ ಇಂದು ಅವರು ನಮ್ಮೊಟ್ಟಿಗಿಲ್ಲದಿದ್ದರೂ ಅವರ ಮಕ್ಕಳಿಗೆ ಕಳಿಸಿದಂಥ ಸಂಸ್ಕೃತಿ ಇದನ್ನು ಉಳಿಸಿ ಬೆಳೆಸಿ ಒಂದು ಶಾಲೆ ನಿಜವಾಗಿ 40 ಮಕ್ಕಳನ್ನು ಇಳ್ಕೊಂಡು 2-3-4-5 ಟೀಚರ್ಗಳನ್ನು ಹಿಡ್ಕೊಂಡು ಅವರಿಗೆ ಸಾಯಂಕಾಲದವರೆಗೆ ಬೋಧನೆ ಮಾಡಿ ಅವರಿಗೆ ಆ ವಿದ್ಯೆಯನ್ನು ನಾಟುವಾಗಿ ಮಾಡಬೇಕಂದ್ರೆ ಎಷ್ಟು ಕಷ್ಟ ಉಂಟು ಅಂತೇಳಿ ಅದು ಎತ್ತ ತಾಯಿಯವರಿಗೆ ಗೊತ್ತುಂಟು. ನಿಜವಾಗಿ ಇಲ್ಲಿ ನಾವು ಈಗ ಡ್ಯಾನ್ಸ್ ಮಾಡುವಾಗ ಹೇಳಿದರು 2 ವರ್ಷದ ಮಗು ಅಂತೇಳಿ. ಹಾಗಾದ್ರೆ ನಾವು ಸ್ಕೂಲಿಗೆ ಹೋಗುವಾಗ 2 ವರ್ಷದ ಮಗು ನಾವು ಮನೆಯಲ್ಲಿ ಏನೋ ಆಟ ಆಡ್ತಾ ಇದ್ದೇವೆ. ಈಗಿನ 2 ವರ್ಷದ ಮಕ್ಕಳು ಇಲ್ಲಿ ಎಷ್ಟು ಮುನ್ನಡೆ ಇದ್ದಾರೆ ಅಂತೇಳಿ ತುಂಬ ಖುಷಿಯಾಯಿತು. ಅಂಥ ಒಂದು ಮಾತೃಮಂದಿರೆಯ ಎಲ್ಲ ಸರ್ವ ಸದಸ್ಯರಿಗೂ, ಟೀಚರ್ನವರಿಗೂ, HMನವರಿಗೂ, ಇದನ್ನು ನಡೆಸುವಂಥ ನಿರ್ವಾಹಕರಿಗೆ ಎಲ್ಲರಿಗೂ ನಾನು ಪ್ರಥಮಕ್ಕೆ ಒಂದು ಅಭಿನಂದನೆ ಮಾಡ್ತಿದ್ದೆ. ನಿಮ್ಮೆಲ್ಲರ ಕೈ ಚಪ್ಪಾಳೆ ಮೂಲಕ ಅವರಿಗೆ ಒಂದು ಆಶೀರ್ವಾದ ಮಾಡಿ. ಬೇರೆ ನಮ್ಮಿಂದ ಏನೂ ಅವರಿಗೆ ಕೊಡೋಕ್ಕಾಗಲ್ಲ ಅಂತ ಗುರೂಜಿಗಳನ್ನು ಹಿಡ್ಕೊಂಡು ಅವರು ನೋಡಿ ಇಂದು ದೂರದ ಊರಲ್ಲಿದ್ದರು
ಗಂಡ ಹೆಂಡಿರು ಇಬ್ಬರು ಸಹ ಈ ಒಂದು ಮಂದಿರದ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತೇಳಿ ದೂರದಿಂದ ಬಂದಿದ್ದಾರೆ. ಹಾಗೆ ನಮಗೆ ಗುರು ಸಮಾನರಾದಂಥ ಇಡೀ ವಾಮನಣ್ಣ ಕ್ಷೇತ್ರದಲ್ಲಿ ನಮಗೆ ಎಷ್ಟೋ ತಿಳಿಲಿಕ್ಕೆ ಉಂಟು ಅವರಿಂದ. ಅವರು ಮಾಡುವಂಥ ಭಾಷಣ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು. ನಿಜವಾಗಿಯೂ ನಮ್ಮ ಸಂಸ್ಕೃತಿ ಉಳಿಬೇಕು, ಧರ್ಮ ಉಳಿಬೇಕು, ರಾಷ್ಟ್ರ ದ್ವೇಷ, ರಾಷ್ಟ್ರ ಪ್ರೇಮ ಉಳಿಬೇಕು ಅಂಥೇಳಿ ಈ ಉದ್ದೇಶದಿಂದ ಈ ಮಕ್ಕಳಿಗೆ ಈಗಲೇ ಸಂಸ್ಕೃತಿಯನ್ನು ಕಲಿಸ್ತಾ ಬರುವಂಥ ಈ ಶಾಲೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಕಲಿಸಿದಂಥ ವಿದ್ಯೆ ಮಕ್ಕಳಿಗೆ ಫಲಿಸಲಿ, ಕೂತಂಥ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ತೆಗೆದು ಮುಂದಿನ ಕ್ಲಾಸಿನಲ್ಲಿ ಕಲಿಯುವಂಥ ಅನುವಾಗಲಿ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಈ ಸಂಘಟಕರಿಗೆ ಪ್ರಥಮವಾಗಿ ವಂದಿಸುತ್ತಾ, ತುಂಬ ಮಾತಾಡಲಿಕ್ಕೆ ಆಗೋದಿಲ್ಲ, ತುಂಬ ಬಿಸಿ ಸಹ ಆಗ್ತಾ ಇದೆ. ಮತ್ತು ನಾವೆಲ್ಲ ನಿಜವಾಗಿ ಬಂದದ್ದು ನಮ್ಮ ಮಕ್ಕಳ ಡ್ಯಾನ್ಸ್ ನೋಡಲಿಕ್ಕೆ, ನಮ್ಮ ಮಕ್ಕಳ ಡ್ರೆಸ್ ನೋಡಲಿಕ್ಕೆ, ನಮ್ಮ ಅಂದ ಚಂದ ಎಲ್ಲ ನೋಡಬೇಕಂತೇಳಿ. ಖಂಡಿತವಾಗಿಯೂ ಸಮಯಕ್ಕೆ ಹೆಚ್ಚೇನು ಮಾತಾಡದೆ ನಿಜವಾಗಿಯೂ ಕರೆದದ್ದು ತುಂಬ ಖುಷಿ ಆಯ್ತು. ರವಿ ಯಾವಾಗಲೇ ಕರೀತಿದ್ದ, ನಾನು ಬರೋದಿಲ್ಲ ಅಂತ ಹೇಳಿದರೆ ಪುಟ್ಟ ಮಕ್ಕಳ ಎದುರಲ್ಲಿ ನನಗೇನು ಮಾತಾಡೋದು ನೋಡಿ. ಎರಡು MC ಮಾಡುವ ಮಕ್ಕಳು ನೋಡುವಾಗ ನನಗೆ ಈ ಮೈಕದ ಎದುರಲ್ಲಿ ನಿಂತು ಮಾತಾಡಬೇಕಾದ್ರೆ ಸ್ವಲ್ಪ ವೈಬ್ರೇಷನ್ ಆಗುತ್ತೆ, ಅವರಿಗೇನು ಆಗೋದಿಲ್ಲ. ತುಂಬ ಖುಷಿ ಆಯಿತು. ಕಲಾಮಾತೆ ಎಲ್ಲರಿಗೂ ಆಶೀರ್ವಾದ ಮಾಡೋದಿಲ್ಲ ಅಂತ, ಕೆಲವರಿಗೆ ಆಶೀರ್ವಾದ ಮಾಡ್ತಾರೆ. ಅಂಥ ಒಂದು ಪುಟ್ಟ ಮಕ್ಕಳು ಕಲಾಮಾತೆಯಾಗಿ ನಮ್ಮ ಮಂಜೇಶ್ವರದ ಕೀರ್ತಿಯಾಚೆ ರಾಜ್ಯದ ಹೊರ ರಾಜ್ಯದಲ್ಲಿ ಎಲ್ಲರೂ ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂತೇಳಿ ಮಗದೊಮ್ಮೆ ನನ್ನ ಆರಾಧ್ಯ ಮೂರ್ತಿಯಾದ ಅರಸು ದೈವಗಳು ಹಾಗೂ ವಿದ್ಯಾ ಸರಸ್ವತಿ ಆಗಿ ಅವರವರ ಕುಟುಂಬದ ದೇವರವರಲ್ಲಿ ಪ್ರಾರ್ಥಿಸ್ತಾ ಈ ಮಕ್ಕಳಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಶುಭಾಶೀರ್ವಾದ ಮಾಡ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ. Thank you, sir, for your valuable words. Now I request Sri Prasad Guruji to express few words of blessing. ಸುಂದರವಾದ ಸಭೆಯಲ್ಲಿ ನೆರೆದಿರುವ ಎಲ್ಲ ಅಮೃತಾತ್ಮರಿಗೆ ಹೃದಯಪೂರ್ವಕವಾದ ವಂದನೆಗಳು. ಪ್ರತಿಯೊಂದು ಸಂದರ್ಭದಲ್ಲೂ ಸಿಕ್ಕಾಗಲ್ಲ ನಮ್ಮ ಚಿಂತನೆಯನ್ನು ಹಂಚಿಕೊಳ್ಳೋ ಅವಕಾಶವನ್ನು ಉಪಯೋಗಿಸ್ಕೊಳ್ತೇವೆ. ಹಾಗೆ ಮಾತೃಮಂದಿರದ ನಮ್ಮ ಮೀಟಿಂಗ್ಗಳಲ್ಲಿ ನಾವು ಈ ಶಾಲೆಯ ಉದ್ದೇಶ ಏನು, ಶಿಕ್ಷಣವನ್ನು ಯಾವ ಆಧಾರಿತವಾಗಿ ನಾವು ವ್ಯವಸ್ಥೆ ಮಾಡಿದ್ದೇವೆ, ಈ ಶಿಕ್ಷಣದ ಗುರಿ ಏನು ಎಲ್ಲ ನಾವು ಚಿಂತನೆಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೇವೆ. ಆದರೆ ಮೂಲವಾದ ಒಂದು ವಿಚಾರವನ್ನು ಇವತ್ತು ಒಂದೆರಡು ಲೈನ್ಗಳಲ್ಲಿ ನೀವು ಮುಂದೆ ಇಡ್ತೇನೆ. ಅದನ್ನು ಸ್ವಲ್ಪ ವ್ಯವಸಾಯ ಮಾಡಿಕೊಂಡು ಅದನ್ನು ಚಿಂತನೆಗೆ ಹಚ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಮೊದಲನೇದಾಗಿ ಮಕ್ಕಳಿಗೆ ನಾವು ಶಿಕ್ಷಣ ಯಾಕೆ ಕೊಡ್ತೇವೆ ಅಂತ, ನಾವು ಶಾಲೆಗೆ ಹೋಗಿದ್ದು ಯಾಕೆ, ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರೋದು ಯಾಕೆ, ಇದರ ಚಿಂತನೆಯನ್ನು ನಾವು ಮಾಡಿಕೊಳ್ಳೋ ಅವಶ್ಯಕತೆ ಕಾಣ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ ಬೇಕಾದಷ್ಟು ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳಿಸೋದು ಶಿಕ್ಷಾವಂತರಾಗ ಆಗಬೇಕು, ಅವರು ವಿದ್ಯಾವಂತರಾಗಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು, ಅವ್ರು ಏನಾರ ಒಂದು ಉತ್ತಮವಾದ ಕಾರ್ಯಗಳಲ್ಲಿ ತೊಡಗಬೇಕು. ಆದರೆ ಒಂದು ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಏನು ಗೊತ್ತಾ, ಶಿಕ್ಷಣ ಇರೋದು ಇದಕ್ಕಲ್ಲ. ಸರ್ವೈವಲ್ ಪಾಯಿಂಟಿಗೋಸ್ಕರ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ನಾವೆಲ್ಲರೂ ನಮ್ಮ ಶಿಕ್ಷಣವನ್ನು ಉಪಯೋಗಿಸ್ಕೊಳ್ಳೋದು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಶಿಕ್ಷಣವನ್ನು ಉಪಯೋಗಿಸ್ತಾ ಇದ್ದೇವೆ. ಶಿಕ್ಷಣದ ಮೂಲ ಗುರಿ ಬೇರೆಯೇ ಆಗಿದೆ. ಬೇಕಾದಷ್ಟು ಶಾಲೆಗಳಲ್ಲಿ ನಾವು ಸೆಮಿನಾರ್ ಮಾಡಬೇಕಾದ್ರೆ ನಾವು ಕೇಳೋ ಒಂದು ಪ್ರಶ್ನೆ, ವಿದ್ಯಾಭ್ಯಾಸ ಅಂದರೆ ಏನು ಅಂತ. ವಾಟ್ ಈಸ್ ಎಜುಕೇಷನ್? ಎಜುಕೇಷನ್ ಅಂತ ಏನು ಅಂತ ಹೇಳಿದ್ರೆ ಅದನ್ನು ಡಿಫೈನೇ ಮಾಡ್ಕೊಂಡಿಲ್ಲ ನಮ್ಮ ಟೀಚರ್ಸ್ಗಳು. ಪ್ರಧಾನವಾಗಿ ಅದನ್ನೇ ಡಿಫೈನ್ ಮಾಡ್ಕೊಂಡಿಲ್ಲ. ವಿದ್ಯಾವಂತರನ್ನಾಗಿ ಮಾಡೋದು ಏನು, ಪಂಚೇಂದ್ರಿಯಗಳಿಂದ ಕಾಣ್ತಾ ಇರುವ ಈ ಪಂಚಭೂತಗಳ ವಿಚಾರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಳ್ತಾ ಹೋಗೋದು, ಸೈನ್ಸು, ಮ್ಯಾಥಮೆಟಿಕ್ಸು, ಜೀವನ ಆಧಾರಿತವಾಗಿ ಬೇಕಾದಂಥ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋದು, ಹೀಗೆ ನಾವು ಚಿಂತನೆ ಮಾಡ್ಕೊಂಡಿದ್ದೇವೆ ಅಷ್ಟೇ ಹೊರತು ನಿಜವಾದ ಗುರಿ ಯಾವುದು ಶಿಕ್ಷಣದ್ದು ಅಂತ ನಮಗೆ ಗೊತ್ತೇ ಇಲ್ಲ. ಅವಾಗ ನಾವು ಕೇಳುವಂಥದ್ದು ಒಂದೇ ಒಂದು ವಿಚಾರ ಅಂದರೆ ಏನಪ್ಪ ಅಂದರೆ, ಅಕ್ಷರದ ಅನುಭವವನ್ನು ತರುವಂಥದ್ದು ಶಿಕ್ಷಣ. ಯಾಕೆಂದರೆ ನಮ್ಮ ಷೋಡಶ ಸಂಸ್ಕಾರಗಳಲ್ಲಿ ಅಕ್ಷರಾಭ್ಯಾಸ ಅಂತ ಮಾಡಿಸ್ತೇವೆ. ಈ ಅಕ್ಷರದ ನಾವು ಏನು ತಿಳ್ಕೊಂಡಿದ್ದೀವಿ, ಅಕ್ಷರ ಅಂದರೆ ಆಲ್ಫಾಬೆಟ್ಗಳನ್ನು ಕಲಿಸುವಂಥದ್ದು ಅಕ್ಷರ ಅಂತ ತಿಳ್ಕೊಂಡಿದ್ದೀವಿ. ಆಲ್ಫಾಬೆಟ್ಗಳು ಮೂಲವಾದ ಸ್ವರವ್ಯಂಜನಗಳು ಈ ಪ್ರಕೃತಿಯಲ್ಲಿ ಕಾಣ್ತಾ ಇರುವಂಥದ್ದು. ಆ ಮೂಲವಾದ ಸ್ವರವ್ಯಂಜನಗಳಿಂದ ಇಡೀ ಪ್ರಕೃತಿ ಸೃಷ್ಟಿಯಾಯಿತು. ಅದರ ಮೂಲ ಇರುವಂಥದ್ದು ಏನಪ್ಪ ಅಂದರೆ ಕ್ಷರರಹಿತವಾಗಿರುವಂಥದ್ದು. ಅಳಿಸ್ಲಿಕ್ಕೆ ಯಾವುದು ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ, ಅದನ್ನು ಅಕ್ಷರ ಅಂತ ಕರೀತಾರೆ.
ಯಾವುದನ್ನು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲೋ ಅದರ ಅನುಭವವನ್ನು, ಅದರ ಅರಿವನ್ನು ತರುವಂಥದ್ದು ಶಿಕ್ಷಣ. ಇದು ನಮ್ಮೆಲ್ಲರಿಗೂ ಆಗಿದೆಯಾ? ಹಾಗಾಗಿ ಇದರ ಅರಿವಿನ ತಳಹದಿಯಲ್ಲಿ ನಾವು ಕೊಡುವಂಥದ್ದು ಶಿಕ್ಷಣ. ಅದಕ್ಕೆ ಈ ಧ್ಯಾನ ಮಂದಿರದಲ್ಲಿ, ಈ ಮಾತೃ ಮಂದಿರದಲ್ಲಿ ಎಲ್ಲ ಕಡೆ ನಾವು ಧ್ಯಾನ ಆಧಾರಿತವಾದ ಶಿಕ್ಷಣವನ್ನು ಕೊಡ್ತೇವೆ. ಯಾವುದು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ನಾನು ಎನ್ನುವ ಅರಿವಿನ ಸ್ಥಿತಿ. ಈ ನಾನು ಅನ್ನೋ ಅರಿವಿನ ಸ್ಥಿತಿ ಜ್ಞಾನ ಮತ್ತು ಧ್ಯಾನದಿಂದ ನಮಗೆ ಉಂಟಾಗುತ್ತೆ. ಇದರ ಆಧಾರಿತವಾಗಿ ಪ್ರಪಂಚದಲ್ಲಿ ನನ್ನ ಜೀವನವನ್ನು, ನಾನು ಬಂದ ಯಾವ ಈ ದೇಹವನ್ನು ಪಡ್ಕೊಂಬಂದಿದ್ದೇನೆ, ಯಾವ ಕರ್ಮದಲ್ಲಿ ನಾನು ತೊಡಸ್ಕೊಳ್ಬೇಕು, ಆ ಕರ್ಮವನ್ನು ಪ್ರಪಂಚಕ್ಕೆ ಬೆಳಕಾಗಿಸುವುದು ಹೇಗೆ, ಆ ಬೆಳಕು ನನ್ನಲ್ಲೇ ಇದೆ, ಎಲ್ಲರಲ್ಲೇ ಇದೆ, ಆ ಬೆಳಕನ್ನು ಕಾಣುವುದು ಹೇಗೆ ಅನ್ನುವ ಅರಿವನ್ನು ಮೂಡಿಸುವಂಥದ್ದು ಶಿಕ್ಷಣ. ಈಗಿನ ವ್ಯವಸ್ಥೆಯಲ್ಲಿ ಇದಾಗಿದೆಯಾ ಮೆಕ್ಯಾನಿಕ್ ಸಿಸ್ಟಮ್ ಆಫ್ ಎಜುಕೇಷನಲ್ಲಿ ಅಂತ ಕೇಳ್ಕೊಂಡ್ರೆ ನೀವೇ ಕೇಳ್ಕೊಳ್ಳಿ, ನನಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಮಕ್ಕಳಿಗೆ ಧ್ಯಾನ ಆಧಾರಿತ ಶಿಕ್ಷಣ ವ್ಯವಸ್ಥೆ ಮಾಡಿರೋದು ಈ ಉದ್ದೇಶದಿಂದ. ಇಷ್ಟೇ ನಾನು ಹೇಳುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮತ್ತೆ ಸೇರಿದಾಗ ಮತ್ತೆ ಅದರ ಬಗ್ಗೆ ಇನ್ನೂ ಚಿಂತನೆ ಮಾಡೋಣ. ಈಗ ಹೇಳಿರೋ ಈ 2 ಮಾತುಗಳನ್ನು ನೀವು ಜಿಜ್ಞಾಸೆ ಮಾಡಿ, ಇದೆಷ್ಟು ಮೂಲ ಜ್ಞಾನ. ಯಾಕೆಂದರೆ ನನ್ನ ಬಗ್ಗೆ ತಿಳ್ಕೊಳ್ಳದೆ ಪ್ರಪಂಚದ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟಿದ್ದೆ ನಾವು. ಹಾಗಾಗಿ ನಮ್ಮ ಶಕ್ತಿ ಪೂರ ಕಳ್ಕೊಂಡಿದ್ದೇವೆ. ಫಸ್ಟು ನಾನು ಯಾರು ಅಂತ ತಿಳಿದ ಮೇಲೆ ಪ್ರಪಂಚದಲ್ಲಿ ಶಿಕ್ಷಣದ ನಮ್ಮ ಮೂಲಭೂತ ಗುರುಕುಲ ಸಿಸ್ಟಮಲ್ಲಿ ಅವನು ನಾನು ಯಾರನ್ನು ಅರಿವಿಗೆ ಕೊಡುವಂಥ ಶಿಕ್ಷಣ ಬ್ರಹ್ಮೋಪದೇಶವನ್ನು ಕೊಟ್ಟ ಮೇಲೆ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಆ ಗುರುಕುಲದಲ್ಲಿ 64 ವಿದ್ಯೆಗಳನ್ನು 18 ಸಬ್ಜೆಕ್ಟ್ ತಳಗಳಲ್ಲಿ 12 ವರ್ಷ ಸ್ಲ್ಯಾಬ್ನಲ್ಲಿ ಕಲಿಸ್ತಾ ಇದ್ರು. ಎಷ್ಟು ವಾಸ್ಟ್ ಇತ್ತು ನಮ್ಮ ಶಿಕ್ಷಣ ಅಂತ ಹೇಳಿದ್ರೆ, ಶಿಕ್ಷಣ ಒಂದು ಬರ್ಡನ್ ಆಗ್ತಿರ್ಲಿಲ್ಲ. ಶಿಕ್ಷಣ ಜೀವನದ ಒಂದು ಪದ್ಧತಿಯಾಗಿತ್ತು. ಶಿಕ್ಷಣ ಸಹಜವಾಗಿತ್ತು. 4 ಗೋಡೆಗಳ ಮಧ್ಯೆ ಕೂಡಿಸ್ಕೊಂಡು ಒತ್ತಡದಿಂದ ಕಲಿಸುವಂಥದ್ದು ಶಿಕ್ಷಣ ಆಗಿರಲಿಲ್ಲ. ಇವತ್ತು ಇದರ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡು ಈ ವ್ಯವಸ್ಥೆಯನ್ನು ನಾವು ಸ್ಥಾಪನೆ ಮಾಡಬೇಕಾಗಿದ್ದ ಅವಶ್ಯಕತೆ ಇದೆ. ಇದರ ಚಿಂತನೆಯಲ್ಲಿ ನಾವು ತೊಡಗೋಣ. ನಮ್ಮ ಮಕ್ಕಳನ್ನು ಸಹಜವಾಗಿ ಸ್ವತಂತ್ರವಾಗಿ ಅವನನ್ನು ಜೀವನದ ಪ್ರಪಂಚಕ್ಕೆ ಒಂದು ಬೆಳಕಾಗಿಸೋಣ. ಯಾಕೆಂದರೆ ಬ್ರಹ್ಮೋಪದೇಶ ಮಾಡಬೇಕಾದ್ರೆ ಮಾತೃಭೋಜನ ಮಾಡ್ತಾರೆ ಫಸ್ಟ್. ಮಾತೃಭೋಜನದ ಉದ್ದೇಶ ಏನಂದರೆ ಇವತ್ತಿನಿಂದ ಅವನು ನನ್ನ ಮಗ ಅಲ್ಲ, ವಿಶ್ವಕ್ಕೆ ಮಗ. ಗಾಯತ್ರಿಗೆ ಅವನಿಗೆ ಅರ್ಪಣೆ ಮಾಡ್ತಾರೆ. ಸೊ ಅದರಿಂದಾಗಿ ಪ್ರಪಂಚಕ್ಕೆ ಒಂದು ಶ್ರೇಷ್ಠವಾದ ಕೊಡುಗೆಯನ್ನು ನಾವು ತಂದಿದ್ದೇವೆ ತಂದೆ ತಾಯಿಯಾಗಿ. ಆ ಶ್ರೇಷ್ಠತೆಯನ್ನು ಮಗುವಿನಲ್ಲಿ ಗುರುತಿಸೋಣ, ಆ ಶ್ರೇಷ್ಠತೆಯನ್ನು ಉಳಿಸೋಣ, ಆ ಶ್ರೇಷ್ಠತೆಯನ್ನು ಬೆಳೆಸೋಣ. ಇದು ನಮ್ಮ ಶಿಕ್ಷಣದ ಗುರಿ ಆಗಲಿ ಅಂತ ನಾನು ತಿಳ್ಕೊಳ್ತಾ, ಈ ಶಾಲೆಯವರಿಗೂ ನಿಮಗೂ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಇದೊಂದೇ, ಇದು ನಮ್ಮೆಲ್ಲರಲ್ಲೂ ಆಗಲಿ ಅಂತ ಹೇಳ್ಕೊಳ್ತಾ ಈ ಒಂದು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದ ವಂದನೆಗಳು. Guruji for your inspiring words. Now I request humbly Shri Bharati Mataji to express a few words of blessing. ಸೊ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಮಹಾನ್ ವ್ಯಕ್ತಿಗಳು, ಹಾಗೆ ಎದುರಲ್ಲಿರ್ತಕ್ಕಂತಹ ಮಹಾನ್ ಶಕ್ತಿಗಳು, ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನಾನು ವೈಯಕ್ತಿಕವಾಗಿ ಬಯಸ್ತೇನೆ. ಯಾಕಂದರೆ ಇವತ್ತು ಒಂದು ಆಪರ್ಚುನಿಟಿ ನನಗೆ ಕೊಡ್ತಾ ಇದ್ದೀರಿ ಒಂದು ಸ್ವಲ್ಪ ಸಮಯ ನಿಮ್ಮ ಜೊತೆಗೆ ಇರಲಿಕ್ಕೆ. ನಾನು ಸ್ವಲ್ಪ ಸ್ವಾರ್ಥಿ ಹೌದು. ಯಾವ್ದಾದ್ರು ಒಂಚೂರು ಆಪರ್ಚುನಿಟಿ ಸಿಕ್ಕರೆ ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಅಂತ. ಪಾಪ ಅವರಿಬ್ಬರೂ ಜಾಸ್ತಿ ಮಾತಾಡಲಿಲ್ಲ. ಯಾಕಂದರೆ ನಿಮ್ಗಳ ಕಾಳಜಿ ಜಾಸ್ತಿ, ನನಗೂ ನಿಮ್ಮ ಬಗ್ಗೆ ತುಂಬ ಕಾಳಜಿ ಜಾಸ್ತಿ. ಆದರೂ ಇನ್ನೊಂದು 2 ನಿಮಿಷ ಜಾಸ್ತಿನೇ ಮಾತಾಡ್ತೀನಿ ನಾನು. ಯಾಕಂತ ಹೇಳಿದರೆ ಸಾಕಷ್ಟು ಒಂದು 30-32 ವರ್ಷಗಳಿಂದ ಈ ರೀತಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಏನು, ಸಮಾಜದಲ್ಲಿ ಮಕ್ಕಳನ್ನು ಬೆಳೆಸಬೇಕಾದ್ರೆ ನಾವು ಯಾವ ರೀತಿ ಭಾಗವಹಿಸಬೇಕು ಅನ್ನುವಂಥದ್ದು ಇದೆಯಲ್ಲ, ತುಂಬ ಸಿಂಪಲ್ ಆಗಿರುವಂಥ ವಿಚಾರ. ಆದರೆ ಅದನ್ನು ನಾವು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೇವೆ. ಮಕ್ಕಳನ್ನು ಬೆಳೆಸೋದೇ ಒಂದು ದೊಡ್ಡ ಸಾಹಸ ಆಗ್ತಾ ಇದೆ ನಮಗೆಲ್ರಿಗೂ. 1-2 ಮಕ್ಕಳನ್ನು ಸಾಕೋ ಹೊತ್ತಿಗೆ ಅಯ್ಯಯ್ಯಪ್ಪ ಸಾಕಪ್ಪ ಜೀವನ ಅನ್ನೋ ಅಷ್ಟರ ಮಟ್ಟಿಗೆ ಬರುತ್ತೆ. ಆದರೆ ಮೂಲಭೂತವಾದಂತಹ ಒಂದು ಎಜುಕೇಷನನ್ನು ಕೊಡಬೇಕಾದ್ರೆ ಅದಕ್ಕೆ ಒಂದು ಎಷ್ಟು ವರ್ಷ ನಾವು ಪ್ರಾರಂಭ ಮಾಡಬೇಕು ಅಂತ ನೋಡಿದರೆ, ಈಗ 2.5-3 ವರ್ಷಕ್ಕೆಲ್ಲ ಸ್ಕೂಲ್ಗಳಿಗೆ ದಬ್ತಾ ಇದ್ದೀವಿ. ಮಕ್ಕಳನ್ನ ನೋಡ್ಕೊಳ್ಳೋದು ಸಾಕಾಗೋಗ್ಬಿಟ್ಟಿದೆ. ಮಕ್ಕಳಿಲ್ಲ ಅನ್ನುವಾಗ ಅಯ್ಯೋ ಮಕ್ಕಳಾಗಲಿಲ್ಲ ಅನ್ನೋದು ಸ್ವಲ್ಪ ತಾಪತ್ರಯ. ಮಕ್ಕಳಾಯಿತು ಅಂದರೆ ಅಯ್ಯಯ್ಯೋ ಇದನ್ನು ಹೆಂಗೆ ನೋಡ್ಕೊಳ್ಳೋದಪ್ಪ ಅಂತ. ಸೊ ಆ ಮಕ್ಕಳನ್ನ ಆ ಕಾಟ ತಡೆಯೋಕ್ಕಾಗ್ದಲ್ಲಿ ಎಲ್ಲಾದರೂ ಸ್ಕೂಲ್ ಇದ್ದರೆ ದಬ್ಬಿ ಬಿಡೋಣ ಅಂತೇಳಿ ಒಂದು ಮಾತೃ ಮಂದಿರನೋ ಅಥವಾ ನರ್ಸರಿಗಳು ಎಲ್ಲರೂ ಬೇರೆ ಕಡೆ ಇರೋದಾ, ಬೇಬಿ ಸಿಟ್ಟಿಂಗಾ ಒಂದಷ್ಟು ತಗೊಂಡೋಗಿ ಹಾಕ್ತೀವಿ. ಯಾಕಂದರೆ ಒಂದು ಸ್ವಲ್ಪ ಹೊತ್ತಾದರೂ ನಾವು ಆರಾಮಾಗಿರೋಣ ಅಂತ. ಆದರೆ
ಈ ಆರಾಮಾಗಿರೋಣ ಅನ್ನೋಷ್ಟು ಒಂದು 3 ವರ್ಷ ತನಕದ ಒಂದು ಪೀರಿಯಡ್ ಇದೆಯಲ್ಲ, ಇದು ಮಕ್ಕಳಿಗೆ ಉತ್ತಮವಾದಂತಹ ಒಂದು ಸಂಸ್ಕಾರವನ್ನು ಕೊಡುವಂತಹ ಶಿಕ್ಷಣದ ಅವಧಿ ಅಂತ ಹೇಳ್ತೀನಿ. ಈ ಪೀರಿಯಡ್ನಲ್ಲಿ ನೀವು ಎಷ್ಟು ಮಕ್ಕಳಿಗೆ ಕೊಡ್ತೀರಿ ಜ್ಞಾನ ಸಂಪತ್ತನ್ನ, ವಿದ್ಯೆಯನ್ನ, ಅದು ಇಡೀ ಜೀವನ ಪರ್ಯಂತ ಉಳಿದು ಬೆಳೆದು ಬರ್ತದೆ. ಯಾಕಂದ್ರೆ ಇದು ನಿಮ್ಗೆ ಸೈಂಟಿಫಿಕ್ ಆಗಿ ಕೂಡ ಇದು ಪ್ರೂವ್ ಆಗಿರುವಂತ ಒಂದು ಮೆಥಡ್. ಮಕ್ಕಳಿಗೆ ಎಜುಕೇಶನ್ ಯಾವತ್ತು ಬರ್ಡನ್ ಅಲ್ಲ, ಆದ್ರೆ ಕಲಿಸುವಂತಹ ಸಮಯ ಯಾವುದು, ಯಾವ ಅವಧಿಯಲ್ಲಿ ನಾವು ಕಲಿಸ್ಬೇಕು ಅನ್ನೋ ಕ್ಲಾರಿಟಿ ನಮ್ಗಿರ್ಬೇಕು. ಮಕ್ಕಳನ್ನ ಒಂದು 3-3.5 ವರ್ಷದವರೆಗೆ ನಾವು ಎಷ್ಟು ಈಸಿಯಾಗಿ ಬಿಡ್ಬೋದೋ ಅಷ್ಟು ಈಸಿಯಾಗಿ ಬಿಡ್ತೀವಿ. ಆಮೇಲೆ ಸ್ಕೂಲಿಗೆ ಹಾಕಿದ್ಮೇಲೆ ಆ ಸ್ಕೂಲಲ್ಲಿ ಏನು ಕಲಿಸ್ತಾರೋ ಅದನ್ನ ನಾವು ಕಾಮೆಂಟ್ ಮಾಡ್ಕೊಂತ ನಾವು ಕಲಿಸಲ್ಲ, ಅವ್ರು ಕಲಿಸಿರೋದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಮತ್ತೆ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂದರೆ ನಾವು ಬರ್ಡನ್ ಮಾಡ್ತಾ ಇರೋದು. ಹಾಗಾದರೆ ಇಲ್ಲಿ ನಾನು ತುಂಬ ಡೀಟೇಲ್ ಆಗಿ ಕೊಡ್ಲಿಕ್ಕೆ ಹೋಗಲ್ಲ, 1-2 ಪಾಯಿಂಟನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಏನಪ್ಪ ಅಂತಂದರೆ ಡೂಸ್ ಆ್ಯಂಡ್ ಡೋಂಟ್ಸ್, ಏನನ್ನ ಮಾಡಬೇಕು ಅಪ್ಪ ಅಮ್ಮಂದ್ರು ಪೇರೆಂಟ್ಸು, ಏನು ಮಾಡಬಾರ್ದು ಅನ್ನೋದು 1-2 ಪಾಯಿಂಟ್ ಕೊಡ್ತೀನಿ, ತುಂಬ ಕೊಡಲ್ಲ, ಯೋಚನೆ ಮಾಡಬೇಡಿ. ಏನು ಮಾಡಬಾರ್ದು ಅನ್ನೋದನ್ನು ಮೊದಲು ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈಗ ನಾವೆಲ್ಲ ನಮ್ಮ ಮಕ್ಕಳು ತುಂಬ ಜನ ಕೇಳ್ತಾ ಇರ್ತೀನಿ, ನಿಮಗೆ ಮಕ್ಕಳಾಗಿದೆಯಲ್ಲ ಯಾಕೆ ಮಕ್ಕಳು ಅಂತ. ಆಗೋರಿಗೆ ಕೇಳ್ತೀನಿ, ನಿಮ್ಗೆ ಯಾಕೆ ಮಕ್ಕಳು ಬೇಕು ಅಂತ. ಇಬ್ಬರಿಗೂ ಕ್ಲಾರಿಟಿ ಇಲ್ಲ. ಪ್ರಾಬ್ಲಮ್ ಅಂದರೆ ಅದೇನೆ, ಮದುವೆ ಆಯ್ತಲ್ರಿ ಎಲ್ಲರೂ ಕೇಳ್ತಾರೆ, ಅದಕ್ಕೋಸ್ಕರ ಮಕ್ಕಳು. ಆದರೆ ಮಕ್ಕಳು ಯಾಕೆ ಬೇಕು ಅನ್ನೋದು ತುಂಬ ಜನಕ್ಕೆ, ಯಾಕಂದರೆ ನಾನೊಂದು ಕೌನ್ಸಲಿಂಗ್ ಮಾಡೋದ್ರಿಂದ ಮತ್ತು ಬೇರೆ ಬೇರೆ ಎಜುಕೇಷನ್ ಏರಿಯಾಗಳಿಗೆಲ್ಲ ನಾನು ಹೋಗಿ ಕೆಲವೊಂದು ಅಲ್ಲಿ ಮಕ್ಕಳನ್ನ ಪೇರೆಂಟ್ಸನ್ನು ಕೌನ್ಸಿಲಿಂಗ್ ಮಾಡುವಾಗ ನಮಗೆ ಗೊತ್ತಾಗಿದ್ದೊಂದು ಏನಪ್ಪ ಅಂದರೆ, ನಾವು ಯಾಕೆ ಮದುವೆ ಆಗಿದ್ದೀವಿ ಅನ್ನೋದು ಕ್ಲಾರಿಟಿ ಇಲ್ಲ. ಹೋಗಿ ನೆಕ್ಸ್ಟ್ ಏನಪ್ಪ ಅಂದರೆ ಮಕ್ಕಳಾಯಿತು, ಯಾಕಂದರೆ ಇದನ್ನೊಂದು ಆಕ್ಸಿಡೆಂಟಲ್ಲಿ ಆಯ್ತು ಕಣ್ರಿ, ಮದುವೆ ಮೇಲೆ ಇಟ್ ಇಸ್ ಎ ಕಾಮನ್ ಥಿಂಗ್ ಅಂತಾರೆ. ಎಸ್, ಐ ಅಗ್ರಿ ವಿತ್ ದಟ್. ಆದರೆ ನಮಗೆ ಮಗು ಯಾಕೆ ಬೇಕೆ ಅನ್ನೋದು ಒಂದು ಕ್ಲಾರಿಟಿ ಬೇಕಲ್ಲ ನಮಗೆ. ಆ ಮಗುವನ್ನು ಹೇಗೆ ಬೆಳೆಸಬೇಕು ಅನ್ನುವಂಥ ಒಂದು ವಿಶಾಲ ಮನೋಭಾವನೆ ನಮ್ಮಲ್ಲಿ ಬೇಕು. ಎಲ್ಲರಿಗೂ ಮಕ್ಕಳಾಗತ್ತೆ, ನನಗೂ ಮಕ್ಕಳಾಗತ್ತೆ, ಆದರೆ ಭಗವಂತ ಕೊಡೋ ಅವಕಾಶಗಳಿದೆಯಲ್ಲ, ಗ್ರೇಟ್ ಇದು. ಅವನು ಹೇಳ್ತಾನೆ, ನನಗೆ ತುಂಬ ಬ್ಯುಸಿ ಇದ್ದೀನಿ, ಸೊ ಆ ಬ್ಯುಸಿ ಇರೋದ್ರಿಂದ ನಂಗೆ ಸಾಕಾಗಲ್ಲ ಟೈಮು, ಸೊ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ನೀವೀಗ ತಂದೆ ತಾಯಿಯಾಗಿ ಈ ಒಂದು ಚೇತನಕ್ಕೆ ಅದನ್ನು ತುಂಬ ಚೆನ್ನಾಗಿ ಬೆಳೆಸಿ ಅಂತ ಹೇಳಿ ಕೊಡ್ತಾನೆ. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ನಮ್ಮ ತಲೆ ಬಿಸಿ, ನಮ್ಮ ನೆಗೆಟಿವ್ ಥಿಂಕಿಂಗ್ಸ್, ನಮಗೆ ಬೇಡದಲ್ಲೇ ಇರುವಂಥದ್ದು, ನಮ್ಮ ಮಾತುಗಳು, ಇವೆಲ್ಲ ನಮ್ಮ ವಾತಾವರಣದ ಕಲ್ಮಶಗಳನ್ನೆಲ್ಲ ನಮ್ಮ ಮಕ್ಕಳ ಮೇಲೆ ಒಂದು ವಿದ್ಯೆಯ ರೂಪದಲ್ಲಿ ಕಲಿಸ್ತಾ ಇರ್ತೀವಿ. ಯಾಕಂದ್ರೆ ಈ ನಮ್ಮ ಬ್ರೈನ್ ಏನಿದೆ, ನೀನು ಒಳ್ಳೇದು ಹೇಳ್ತೀಯೋ ಕೆಟ್ಟದ್ದು ಹೇಳ್ತೀಯೋ ಅಂತ ಕೇಳೋದಿಲ್ಲ. ಅದು ನೀವು ಏನು ಕೊಡ್ತೀರೋ ಅದನ್ನು ತಗೊಳ್ತಾ ಹೋಗ್ತದೆ. ಇದು ಬೇಕು ಬೇಡ ಆ ಮಗುವಿಗೆ ಗೊತ್ತಿಲ್ಲ, ಆದರೆ ನಮಗೆ ಗೊತ್ತಿರಬೇಕು ಈ ಮಗುವಿಗೆ ಏನು ಕೊಡಬೇಕು, ಏನನ್ನ ಕೊಡಬಾರ್ದು ಅಂತ. ಮೊದಲನೇ ತಪ್ಪು ನಾವು ಮಾಡುವಂಥದ್ದು ಏನಪ್ಪ ಅಂತಂದರೆ, ನಾನೊಂದು ಎಲ್ಲರಿಗೆ ಪ್ರಶ್ನೆ ಕೊಡ್ತಾ ಇರ್ತೀನಿ. ನನ್ನ ಹತ್ರ ಕೆಲವೊಂದು ಕ್ಲಾಸ್ ತಗೊಳಕ್ಕೆ ಬರ್ತಾರೆ. ಅದಕ್ಕೆ ನಾವು ಇನ್ಫೆಂಟ್ ಸಿದ್ಧ ಪ್ರೋಗ್ರಾಮ್ ಅಂತ, ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಮಗುಗೆ ಹೇಗೆ ಶಿಕ್ಷಣವನ್ನು ಕೊಡೋದು, ಮಗು ಹುಟ್ಟಿನಿಂದ 6 ವರ್ಷದವರೆಗಿರ್ತಕ್ಕಂಥ ಒಂದು ಪ್ರೀಶಿಯಸ್ ಟೈಮ್ ಏನಿದೆ ಅಲ್ಲಿ ಆ ಮಗುವಿಗೆ ಹೇಗೆ ಕಲಿಸ್ಬೇಕು, ಅದು ಸಂಸ್ಕಾರಯುತವಾಗಿ ಆ ಮಗುವಿಗೆ ವಿದ್ಯೆಯನ್ನು ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತೀನಿ. ಅವಾಗ ಅವರಿಗೆ ಬಂದು ನಾನು ಕೇಳ್ತೇನೆ, ನಿಮ್ಮ ಮಗುಗೆ ಏನಾಗಬೇಕು ಅಥವಾ ನಿಮ್ಮ ಮಗು ಮುಂದೆ ಯಾವ ಥರ ಜೀವನ ಮಾಡಬೇಕು ಅಂತ ಕೇಳಿದಾಗ ತುಂಬ ಜನ ಮಗುವಿನ ಬಗ್ಗೆ ನಿರೀಕ್ಷೆಗಳನ್ನು ಇಡ್ತಾರೆ. ನನ್ನ ಮಗು ನಮ್ಮನ್ನು ನೋಡಬೇಕು, ನಮ್ಮ ಮಗು ನಮ್ಮನ್ನು ಸಾಕಬೇಕು, ನಾಳೆ ನಮ್ಮ ಮಗು ಹಂಗಾಗಬೇಕು ಹಿಂಗಾಗಬೇಕು ಅಂತ. ಆದರೆ ಆ್ಯಕ್ಚುಲಿ ಫಸ್ಟ್ ನಾವು ತಡಿಬೇಕಾಗಿರೋದೇನು ಗೊತ್ತಾ, ನಮ್ಮ ಮಗುವಿನಿಂದ ನಾವು ಯಾವುದೇ ನಿರೀಕ್ಷೆಯನ್ನು ಮಾಡದಿರುವುದು. ಇದು ನಾವು ಮಾಡ್ತಾ ಇರುವಂಥ ತಪ್ಪು. ಇದನ್ನು ಮಾಡಬೇಡಿ. ನಿಮ್ಮ ಮಗುವನ್ನ ಪಡ್ಕೊಳ್ಳೋದೇ ಭಗವಂತ ಕೊಟ್ಟ ಅವಕಾಶ, ಅದ್ರ ಜೊತೆಗಿರೋದನ್ನು ಕಲಿಬೇಕು. ನಮ್ಮ ಮಗು ನಮ್ಮನ್ನು ನೋಡ್ಕೋಬೇಕು ಅಂತ ಅಲ್ಲ. ನಮ್ಮ ಆ ಮಗು ಈ ಪ್ರಪಂಚಕ್ಕೆ ಯಾಕೆ ಬಂದಿದೆ ಅದನ್ನು ಪೂರೈಸಿ ಹೋಗ್ಲಿಕ್ಕೆ ಬೇಕಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡೋದು ನಮ್ಮ ತಂದೆ ತಾಯಿಗಳ ಕರ್ತವ್ಯ. ಆದರೆ ನಾವೆಲ್ಲ ಏನು ಮಾಡ್ತೀವಿ, ನಮ್ಮ ಆಸೆಗಳನ್ನು ಪೂರೈಸಬೇಕು ಮಕ್ಕಳು, ನಾವೇನೇನು ಮಾಡಲಿಲ್ಲ ಅದನ್ನೆಲ್ಲ ಮಾಡಬೇಕು ಮಕ್ಕಳು, ನಾವು 35% ತಗೊಂಡು ಪಾಸ್ ಆಗಿದ್ದೀವಿ ಕಷ್ಟದಲ್ಲಿ, ಆದರೆ ನಮ್ಮ ಮಗು ಮಾತ್ರ ರ್ಯಾಂಕ್ ಬರಬೇಕು. ಪಕ್ಕದ ಹುಡುಗನಿಗೆ 1 ಮಾರ್ಕ್ ಜಾಸ್ತಿ ಬಂದರೆ ಯಾಕೆ ಬಂತು ಅಂತ ಟೀಚರಿಗೆ ಹೋಗಿ ಕೇಳೋದು. ಆಯ್ತಾ? ಅಂದರೆ ನಿಮಗೆ ಕಲಿಸ್ಲಿಕ್ಕೆ, ಮಕ್ಕಳಿಗೆ ಏನಾರು ಒಂದು ಕಲಿಸ್ಲಿಕ್ಕೆ ಇಡೀ ಸ್ಕೂಲೇ ಕಾರಣ ಅಂತ ಮಾಡಿದ್ದೀರಾ, ಇದು ರಾಂಗ್. ನಾವು ಯಾವುದರಿಂದನೂ ಮಗುವಿನ ಬಗ್ಗೆ ನಿರೀಕ್ಷೆಯನ್ನು ಇಡದೆ ಆ ಮಗುವಿನ ಅಂತಃಸತ್ವ ಏನಿದೆ ಅದನ್ನು ನಾವು ಬೆಳವಣಿಗೆ ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ಮೊದಲನಾಗಿ ನಾವು ಮಾಡಬಾರ್ದು ಯಾವುದಪ್ಪ ಅಂದರೆ ನಿರೀಕ್ಷೆ. ಎರಡನೇದೇನಪ್ಪ ಅಂದರೆ, ಮಗುವಿಗೆ ನೀನು ಅದು ಮಾಡಬೇಡ ಇದು ಮಾಡಬೇಡ,
ಅಲ್ಲಿ ಕೂರ್ಬೇಡ, ಇಲ್ಲಿ ಕೂರ್ಬೇಡ, ಇದು ಹೇಳಬೇಡ, ಇದು ಮಾಡಬೇಡ. ಯಾವತ್ತಿಗೆ ನೋಡಿದ್ರು ಡೋಂಟ್ ಡೂ ಪೇರೆಂಟ್ಸ್ಗಳಾಗಿದ್ದೀವಿ. ಏನು ಮಾಡಬಾರ್ದು, ವಿ ಆರ್ ಫೋಕಸಿಂಗ್ ಆನ್ ದಟ್ ಓನ್ಲಿ. ಇದು ಎರಡನೇ ತಪ್ಪು ನಾವು ಮಾಡ್ತಾ ಇರೋದು. ಯಾಕಂದ್ರೆ ನಿಮಗೆ ಗೊತ್ತುಂಟಲ್ಲ, ನಾನು ಹೇಳಿದೆ ಫಸ್ಟಿಗೆ ಒಂದು ವಿಷನ್ ಇಡಿ, ನಿಮ್ಮ ಮಗುವಿನ ಬಗ್ಗೆ ಒಂದು ಒಳ್ಳೆ ದೃಷ್ಟಿಕೋನವನ್ನು ಇಡಿ. ಏನು ದೃಷ್ಟಿಕೋನ ಇಡಬೇಕು? ನಿಮಗೆ ಗೊತ್ತುಂಟು ನಿಮ್ಮ ಮಗು ಯಾವ ಥರ ಇರಬೇಕು, ಏನಾಗಬೇಕು ಅಂತ ನೀವು ಆಲೋಚನೆ ಮಾಡ್ತೀರಲ್ಲ ಎಲ್ರೂ ತಂದೆ ತಾಯಿಗಳು. ನಿಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಉಂಟಲ್ಲ, ನನ್ನ ಮಗು ತುಂಬ ಸತ್ಯವಂತನಾಗಬೇಕು, ನನ್ನ ಮಗು ಈ ದೇಶಕ್ಕೋಸ್ಕರ ಏನೋ ಮಾಡಬೇಕು, ನನ್ನ ಮಗು ತುಂಬ ಚೆನ್ನಾಗಿ ಓದಬೇಕು, ನನ್ನ ಮಗು ಮುಂದೆ ಒಳ್ಳೆ ಕೆಲಸ ತಗೋಬೇಕು. ತುಂಬ ನಮಗೆ ನಿರೀಕ್ಷೆಗಳಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅದನ್ನೆಲ್ಲ ಹೆಂಗೆ ಅಂದರೆ, ನಿಮ್ಮ ಮಗು ಈ ಪ್ರಪಂಚದಲ್ಲಿ ಏನಾಗಬೇಕಂತ ಇಚ್ಛೆ ಪಡ್ತೀರೋ ಅದಕ್ಕೆ ಸಂಬಂಧಪಟ್ಟಂಥ ಪದ ಪ್ರಯೋಗವನ್ನು ನೀವು ಮಾಡಬೇಕು. ಆದರೆ ಮಾಡ್ತಾ ಇರೋದೇನು, ನಾವು ಏನು ಮಾಡಬೇಡ ಅನ್ನೋದನ್ನು ಬೆಳಗಿಂದ ರಾತ್ರಿವರೆಗೆ ಹೇಳ್ತಾ ಇರ್ತೀವಿ. ಅದು ಮಾಡಬೇಡ, ಇದು ಮಾಡಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಇದು. ಈಗ ಮಗುಗೆ ಏನು ಕೇಳ್ತಿದೆ ಅಂದರೆ, ಏನು ಬೇಡ ಅಂತ ನಾವು ಹೇಳ್ತಿದ್ದೀವೋ ಆ ಬೇಡಗಳೇ ಸೃಷ್ಟಿ ಆಗ್ತಾ ಇದೆ. ಹೌದೋ ಅಲ್ಲೋ ಆಲೋಚನೆ ಮಾಡಿ ನೋಡಿ. ಈಗ ನಾವು ಅದನ್ನು ಬದಲು ಮಾಡ್ಕೋಬೇಕು. ಏನು ಬೇಕು ಅಂತ ಇದೆಯೋ ಆ ಮಗುವಿನ ಈ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಏನು ಬೇಕೋ ಅದನ್ನೆಲ್ಲ ದೈಹಿಕವಾಗಿ, ಮಾನಸಿಕವಾದ ಬೆಳವಣಿಗೆ ಹೆಂಗಾಗಬೇಕು, ಸಾಮಾಜಿಕ ಬೆಳವಣಿಗೆ ಹೆಂಗಾಗಬೇಕು, ಮಗುವಿನ ಭಾವನೆಗಳು ಹೆಂಗೆ ಬೆಳವಣಿಗೆ ಆಗಬೇಕು, ಮಗು ಆಧ್ಯಾತ್ಮಿಕವಾಗಿ ಹೆಂಗೆ ಬೆಳವಣಿಗೆ ಆಗಬೇಕು ಅಂತ ಒಂದು ನಿಮ್ಮದೇ ಆದಂಥ ದೃಷ್ಟಿಕೋನವನ್ನು ಇಟ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸೆಂಟೆನ್ಸ್ಗಳನ್ನು ಫಾರ್ಮ್ ಮಾಡಿ ಅದು ನಿಮ್ಮ ಬಾಯಿನಲ್ಲಿ ಅದು ಬರ್ತಾ ಇರಲಿ. ಎಷ್ಟು ಬಾಯಿನಲ್ಲಿ ಅಂತ ಒಳ್ಳೆಯ ಪದಗಳು, ಸಕಾರಾತ್ಮಕವಾದ ದೃಷ್ಟಿಕೋನದಿಂದ ನೀವು ಮಾತನಾಡ್ತೀರಿ, ಆ ಮಗುಗೆ ಪದಗಳು ಹೋಗಿ 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 ಒಂದು ದಿನ ಅದು ಅದೇ ಆಗಿ ಸೃಷ್ಟಿ ಆಗುತ್ತೆ. ಒಂದಿನ ಅದು ಅದೇ ಆಗ್ತದೆ. ನೀವೇನು ಬೇಡಗಳನ್ನು ತೋರಿಸ್ತಾ ಹೋಗ್ತೀರಿ, ಫೋಕಸ್ ಮಾಡ್ತಾ ಹೋಗ್ತೀರಿ, ಆ ಮಗು ಅದೇ ಸೃಷ್ಟಿ ಆಗುತ್ತೆ. ಯಾಕಂದರೆ ಇದು ಸೈಂಟಿಫಿಕ್ ಆಗೂ, ಯಾಕಂದರೆ ವಿಜ್ಞಾನ ತುಂಬ ದೊಡ್ಡದು, ಅದರ ಆಧಾರದಲ್ಲೂ ಇದು ಅದೇ ಥರ ಆಗುತ್ತೆ. ಆಧ್ಯಾತ್ಮಿಕವಾಗಿ ನೋಡಿಕೊಂಡಾಗ ಅರ್ಜುನನ ಮಗ ಅಭಿಮನ್ಯು, ಅವನಿಗೆ ಹೊಟ್ಟೆಲಿರ್ಬೇಕಾದ್ರೇ ಕೃಷ್ಣ ಅದು ಚಕ್ರವ್ಯೂಹವನ್ನು ಭೇದಿಸೋದು ಹೇಗೆ ಅಂತ ಜ್ಞಾನ ಸಂಪತ್ತನ್ನು ಕೊಟ್ಟಿದ್ದ. ನಾರದ ಮಹರ್ಷಿಗಳು ಪ್ರಹ್ಲಾದನಿಗೆ ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ಇದನ್ನೆಲ್ಲ ಒಂದು ಶಿಕ್ಷಣವನ್ನ ಕೊಟ್ಟಿದ್ದ. ಆದರೆ ಈ ಯಾವ ಥರದ ಶಿಕ್ಷಣವನ್ನು ಆ ಮಗು ಪಡ್ಕೊಳ್ತೋ ಅದು ಪ್ರಪಂಚಕ್ಕೊಂದು ದೊಡ್ಡ ಪ್ರತಿನಿಧಿಯಾಗಿ, ಪ್ರಪಂಚಕ್ಕೆ ಒಂದು ದೊಡ್ಡ ವ್ಯಕ್ತಿಯಾಗಿ ಜೀವನ ಮಾಡ್ಲಿಕ್ಕೆ ಶುರು ಆಯಿತು. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಈ ಒಳ್ಳೆಯ ಪದ ಪ್ರಯೋಗಗಳನ್ನು ನಾವು ಪ್ರತಿದಿನ ಮಾತಾಡ್ತಾ ಇದ್ದರೆ ಆ ಮಾತುಗಳ ಮೂಲಕ ಅವರ ಜೀವನದಲ್ಲಿ, ದೇಹದಲ್ಲಿರ್ತಕ್ಕಂಥ ಎಲ್ಲ ಜೀವಕೋಶಗಳು ನೀವು ಕೊಡುವಂತಹ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಅದೇ ಥರ ಜೀವನ ಮಾಡಲಿಕ್ಕೆ ಸೃಷ್ಟಿ ಮಾಡ್ತದೆ. ಇದು ನಾನು ಬರೆದು ಕೊಡ್ತೇನೆ, ಬೇಕಾದರೆ ನಿಮಗೆ ಇದನ್ನು ನೀವು ಮಾಡಿ. ಸ್ವಲ್ಪ ಹೊತ್ತು ಪ್ರತಿದಿನ ಆ ಮಗುವಿಗೆ ಒಳ್ಳೆಯ ಪಾಸಿಟಿವ್ ಥಿಂಕಿಂಗ್ಗಳನ್ನು ಕೊಡ್ತಾ ನಿಮ್ಮ ಮಗು ಏನಾಗಬೇಕು ಅಂತ ವಿಶಾಲ ದೃಷ್ಟಿಕೋನದಲ್ಲಿ ಯೋಚಿಸಿ. ಬರೀ ನಮ್ಮನ್ನು ನೋಡ್ಕೋಬೇಕು, ನಮ್ಮ ಮಗು ರ್ಯಾಂಕ್ ಬರಬೇಕು, ಪಾಸ್ ಆಗಬೇಕು, ದುಡ್ಡು ಮಾಡಬೇಕು, ಇದೆಲ್ಲ ಕಾಮನ್ ಕಣ್ರಿ, ಎಲ್ಲ ಮಕ್ಕಳು ಮಾಡ್ತಾರೆ. ನೀವು ಹೆಂಗೆ ಬೆಳೆಸಿದ್ರು ಕೂಡ ದೇವ್ರು ನೋಡ್ಕೋತಾನೆ ಅಂದರೆ ಆ ಧೈರ್ಯ ಇದೆಯಾ ನಿಮಗೆ? ಎರಡೇ ಆಪ್ಷನ್ ಇರೋದು, ನಮಗೆ ಗೊತ್ತುಂಟಾ? ಭಗವಂತ ಹೆಂಗೆ ಕೊಟ್ಟಿದ್ದಾನೋ ಅದನ್ನು ಹಾಗೆ ಸ್ವೀಕಾರ ಮಾಡ್ತೀನಿ, ನ್ಯಾಚುರಲ್ ಆಗಿ ಮಗು ಹೆಂಗೆ ಬೆಳ್ಕೊಳ್ಳಿ ಅನ್ನೋಷ್ಟು ಬಿಡಲಿಕ್ಕೆ ಧೈರ್ಯ ಯಾವ್ದಾದ್ರು ತಂದೆ ತಾಯಿಗುಂಟಾ? ಖಂಡಿತ ಇಲ್ಲ. ಎಲ್ಲ ಹೂ ಅಂತೀವಿ ಬೇಕಾದ್ರೆ, ಆದರೆ ಬರಲಿ ನಮ್ಮ ಮಗು ವಿಷಯ ನಾವು ಕೇಳಲ್ಲ. ಆದರೆ ಇನ್ನೊಂದು ಅವಕಾಶ ಇದೆ, ದೇವರು ಅವಕಾಶ ಕೊಟ್ಟುಬಿಟ್ಟಿದ್ದಾನೆ, ನಿಮ್ಮ ಕೈನಲ್ಲಿ ಮಗು ಇದೆ. ಆದರೆ ಅದನ್ನು ಹೆಂಗೆ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಈ ಪ್ರಪಂಚದಲ್ಲಿ ಒಂದಷ್ಟು ಐಡಿಯಾಸ್ಗಳನ್ನು ಕೂಡ ಅವನೇ ನಮ್ಮ ಹಿಂದೆ ಕೊಟ್ಟಿದ್ದಾನೆ. ಬೇರೆಯವರನ್ನ ನೋಡಿ ನಾವು ಕಲ್ತ್ಕೊಳ್ಬೋದು, ಒಳ್ಳೊಳ್ಳೆ ವಿಚಾರಗಳ ಮೂಲಕ ಕಲ್ತ್ಕೊಳ್ಬೋದು. ಇದೆಲ್ಲವನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಮಟ್ಟಿಗಾದರೂ ನಾವು ಒಂದು 20% ಆ ಮಕ್ಕಳಿಗೆ ಕೊಟ್ಟರು ಕೂಡ ಈ ಪ್ರಪಂಚದಲ್ಲಿ ಒಂದು ದೊಡ್ಡ ಮಗು ಅದೊಂದು ಸಾಕಷ್ಟು ಜನಗಳನ್ನು ತನ್ನ ಜೊತೆ ಕರ್ಕೊಂಡು ಹೋಗುವಂಥ ವ್ಯಕ್ತಿತ್ವವನ್ನು ಆ ಮಗು ಪಡಿತದೆ. ಹಾಗಾಗಿ ಇನ್ನೂ ನಾನು ಹೇಳ್ತಾ ಹೋದರೆ ಬೇಕಾದಷ್ಟು ವಿಚಾರಗಳಿದೆ. ಬಟ್ ನಾನೊಂದು ಹೇಳೋದಿಷ್ಟೇ, ತಂದೆ ತಾಯಿಗಳಾಗಿ ದೇವರು ಕೊಟ್ಟಿರುವ ಅವಕಾಶವನ್ನು ಯಾವುದೇ ರೀತಿಯಲ್ಲೂ ದುರುಪಯೋಗ ಪಡಿಸ್ಕೊಳ್ದಲೆ ಮಗುವಿನಿಂದ ನಿರೀಕ್ಷೆಗಳನ್ನು ಬಿಟ್ಟು ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಏನು, ಆ ಮಗುವಿನ ಬೆಳಿಲಿಕ್ಕೆ ಬೇಕಾದಂಥ ವಾತಾವರಣಗಳನ್ನು ಸೃಷ್ಟಿ ಮಾಡೋದು, ಒಳ್ಳೆಯ ಮಾತುಗಳನ್ನು ಆಡೋದು, ಒಂದು ಸ್ವಲ್ಪ ಹೊತ್ತು ಪ್ರತಿದಿನ ಮಗುವಿನ ಜೊತೆಗಿರೋದನ್ನು ಅಭ್ಯಾಸ ಮಾಡಿ. ಜಸ್ಟ್ ಮಗುವಿನ ಜೊತೆಗಿರಿ, ಆವಾಗ ನಿಮ್ಮ ಮಗು ಏನು ಅಂತ ಗೊತ್ತಾಗುತ್ತೆ. ಸೊ ಆ ಮಗುವಿನ ಬದಲಾವಣೆಗಳಾಗ್ತಾ ಇರ್ತದೆ ಏಜ್ ವೈಸು. ಆ ಬದಲಾವಣೆಗಳನ್ನು ಯಾವ ರೀತಿ ನಾವು ಅದನ್ನು ಮುಂದೆ ತೊಗೊಂಡು ಹೋಗಬೇಕು, ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು. ಮಾರ್ಕ್ಸ್ ತಗೋ ಅಂತ ನೀವು ಹೇಳೋದಲ್ಲ, ನೀನು ಯಾಕೆ ಮಾರ್ಕ್ಸ್ ತಗೋಬೇಕು, ಯಾಕೆ ಓದಬೇಕು, ನೀನು ಹೆಂಗೆ ಕಲಿಬೇಕು ಅನ್ನೋದನ್ನು ಗೈಡ್ ಮಾಡ್ತಾ ಬನ್ನಿ, ಗುರುವಾಗಿ ಬನ್ನಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂದ ಹಾಗೆ ನಿಮಗೊಂದು ಅವಕಾಶ.
ಉತ್ತಮವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಮನೆಯೇ ಪ್ರಾರಂಭ ಆಗ್ತದೆ. ಆ ನಂತರದಲ್ಲಿ ಬೇಸಿಕ್ ಎಜುಕೇಷನ್ ಅನ್ನು ನೀವು ಕೊಟ್ಟ ಮೇಲೆ ಆಮೇಲೆ ಒಂದು 3 ವರ್ಷದ ಮೇಲೆ ಸ್ಕೂಲಿಗೆ ತಗೊಂಬನ್ನಿ. ಸ್ಕೂಲ್ ಯಾವತ್ತೂ ಹೆದರಿಕೆ ಆಗಲ್ಲ. ಸ್ಕೂಲನ್ನು ಹೆದರ್ಸೋದು ಹೆಂಗೆ ಗೊತ್ತಾ? ನೀನು ಹಿಂಗೆ ಗಲಾಟೆ ಮಾಡ್ತಾ ಇರು, ನಿಮ್ಗೆ ಸ್ಕೂಲಿಗೆ ಹಾಕ್ತೀನಲ್ಲ ಅವಾಗ ಗೊತ್ತಾಗತ್ತೆ, ಟೀಚರ್ 2 ಬಾರಿಸ್ತಾರಲ್ಲ ಅವಾಗ ಬುದ್ಧಿ ಬರುತ್ತೆ ಅಂತ ನಾವು ಹೇಳ್ಬಿಟ್ರೆ ಅದಕ್ಕೆ ಗೊತ್ತು ನಾಳಿಂದ ಸ್ಕೂಲು ಅಂತ ಹೆಸರೆತ್ತಿದ ಕೂಡಲೇ ಅದು ಹೆದರ್ಕೊಳ್ಳೋಕೆ ಶುರು ಮಾಡುತ್ತೆ. ಅಲ್ಲ, ಇಂತಹ ಬೇಡದಲ್ಲೇ ಇರೋ ಮಾತುಗಳನ್ನು ಆಡೋದು ಬಿಟ್ಟು ನೀವು ನಿಮ್ಮ ಸ್ಕೂಲಿನ ಬಗ್ಗೆ, ಶಿಕ್ಷಕರ ಬಗ್ಗೆ, ನಿಮ್ಮ ಸುತ್ತಮುತ್ತ ಇರೋ ಜನಗಳ ಬಗ್ಗೆ ಒಂದು ಒಳ್ಳೆ ಗೌರವವನ್ನು, ಒಳ್ಳೆ ರೀತಿಯ ವಿಚಾರಗಳನ್ನು ಆ ಮಕ್ಕಳಿಗೆ ತುಂಬಿದಾಗ ಪ್ರಪಂಚದಲ್ಲಿ ಜೀವನ ಮಾಡೋದು ತುಂಬ ಚೆನ್ನಾಗಿದೆ ಅಂತ ಆ ಮಗು ಪ್ರಪಂಚದಲ್ಲಿ ಜೀವಿಸೋದನ್ನು ಕಲಿಬೇಕು. ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇರು ಅನ್ನೋದನ್ನ ಹೇಳ್ಕೊಡ್ಬೇಕು. ಎಲ್ಲರನ್ನು ಸೇರಿಸ್ಕೊಂಡು ನೀನು ಮುಂದೆ ಹೋಗು ಅನ್ನೋದನ್ನ, ಇಂತಹ ಮಾತುಗಳನ್ನ ನೀವು ಆಡ್ಲಿಕ್ಕೆ ಶುರು ಮಾಡಿದಾಗ ನೀವು ಒಬ್ಬ ಉತ್ತಮ ತಂದೆ ತಾಯಿಯಾಗಿ ನೀವು ತುಂಬಾ ಚೆನ್ನಾಗಿ ಬೆಳಿತೀರಾ, ನಿಮ್ಮ ಮಕ್ಕಳು ಬೆಳಿತಾರೆ. ಹಾಗಾಗಿ ನಾನು ಹೇಳಿದ್ನಲ್ಲ ನನಗೆ ಸ್ವಲ್ಪ ಸ್ವಾರ್ಥಿ ಅಂತ, ಹಾಗೇನೆ ನಿಮಗೆ ಒಂದು 4 ವಿಚಾರಗಳನ್ನ ಹೇಳೋ ಅಂಥದ್ದು ಅವಕಾಶವನ್ನ ನಾನು ಪಡ್ಕೊಂಡೆ. ಹೇಳಿದ್ದೇ ಹೇಳ್ತಾ ಇರೋದು. ನಾವು ಹೇಳ್ತೀವಿ ಒಂದು ಮಗು ಏನಾದರೂ ಒಂದು ಕೆಟ್ಟ ಅಭ್ಯಾಸಗಳನ್ನ ಬದಲಾವಣೆ ಮಾಡ್ಕೋಬೇಕಂದ್ರೆ ದಿನಕ್ಕೆ 100 ಬಾರಿ ಅದರ ವಿರುದ್ಧವಾದ ಒಳ್ಳೆಯ ಪದನ ಹೇಳ್ತಾ ಇರಿ. ಅದು ಹೋಗಿ 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 ಆ ಮಗು 15 ದಿನಗಳಲ್ಲಿ ನಿಮ್ಮ ಏನ್ ನೆಗೆಟಿವ್ ಇದೆ ಆ ನೆಗೆಟಿವ್ನ ಬಿಟ್ಟು ಆ ಪಾಸಿಟಿವ್ ಏನ್ ಹೇಳ್ತಿದ್ದೀರೋ ಅದನ್ನ ಮಾಡ್ತದೆ. ಅದೇ ನನ್ನ ಬಂಡವಾಳ. ಆಯ್ತಾ? ಎಷ್ಟು ಬೇಕಾದ್ರೂ ಮಾತಾಡ್ತೀನಿ. ಆ ಮಾತಾಡಿ ಏನಾಗುತ್ತೆ, ಅಟ್ಲೀಸ್ಟ್ ಒಂದೊಂದಾದ್ರೂ ನಿಮ್ ಕಿವಿಗೆ ಹೋದಾಗ, ಯಾವತ್ತಾದ್ರೂ ನೆನಪಾದಾಗ ಅದನ್ನು ಒಂದು ಉಪಯೋಗಿಸ್ಕೊಳ್ಳಿ. ಒಂದು ಪಾಯಿಂಟ್ ಕೂಡ ನಿಮ್ಮ ಜೀವನವನ್ನು ಬದಲಾವಣೆ ಮಾಡುತ್ತೆ. ನಿಮ್ಮ ಮಗುವನ್ನು ತುಂಬ ಚೆನ್ನಾಗಿ ಬೆಳೆಸುತ್ತೆ. ಮಕ್ಕಳಿಗೆ ಹೊಡೆದು ಬಡ್ದು ಶಿಕ್ಷಣವನ್ನು ಕಲಿಸ್ಬೇಡಿ. ಶಿಕ್ಷಣ ಗುರುಜಿ ಹೇಳ್ದಂಗೆ ಅಳಿಸಲಾಗದ್ದು, ಶಿಕ್ಷೆ ಇಲ್ಲದ್ದು. ಆ ರೀತಿ ಸಮಾಧಾನದಿಂದ, ತಾಳ್ಮೆಯಿಂದ, ಪ್ರೀತಿಯಿಂದ, ನಂಬಿಕೆಯಿಂದ ನಿಮ್ಮ ಮಗುವನ್ನು ನಂಬಿ, ಬೇರೆಯವರು ನಂಬುದಲ್ಲ, ನಿಮ್ಮ ಮಗುವನ್ನು ನಂಬಿ ಆ ಮಗುಗೆ ಒಂದು ಸಂಸ್ಕಾರಯುತವಾದಂತಹ ಒಂದಷ್ಟು ವಿಚಾರಗಳನ್ನು ಕೊಡಿ. ಅದು ಬೇಸಿಕ್, ಅದಕ್ಕೆ ಮೌಲ್ಯ ಅಂತ ಕರಿತೀವಿ. ಆ ಮೌಲ್ಯವಾದ ಇರುವಂತಹ ವಿಚಾರಗಳನ್ನು ಕೊಟ್ಟಾಗ ಆ ಮಗು ವಿದ್ಯೆ ಬೈ ಪ್ರಾಡಕ್ಟ್ ತಾನಾಗೆ ಕಲಿಯುತ್ತೆ. ಮೌಲ್ಯ ಮೊದಲಾಗಿ ಬೇಕಾಗಿರೋದು. ಆ ಮೌಲ್ಯಯುತವಾದಂಥ ಜೀವನ ಮೊದಲು ನಿಮ್ಮಿಂದ ಪ್ರಾರಂಭ ಆಗಲಿ. ನೀವು ಆ ಥರ ಬೆಳೀತಾ ಇದ್ದಂಗೆ, ನಡೀತಾ ಇದ್ದಂಗೆ ನಿಮ್ಮನ್ನು ನೋಡಿ ನಿಮ್ಮ ಮಗು ಕಲಿತದೆ. ಇದನ್ನು ಸಂಸ್ಕಾರ ಅಂತ ಕರಿತೀವಿ. ಇಂತಹ ಸಂಸ್ಕಾರಯುತವಾದಂಥ ಜೀವನ ನಿಮಗೂ, ನಿಮ್ಮ ಮಕ್ಕಳಿಗೂ, ಹಾಗೆ ನಿಮ್ಮ ಮಕ್ಕಳಿಂದ ನಿಮ್ಮಿಂದ 10 ಜನಕ್ಕೆ ಇದು ಹರಡಲಿ. ಹಾಗೆ ಇವತ್ತು ನಾವಿಲ್ಲಿ 21ನೇ ವರ್ಷ ಕಾಲಿಟ್ಟಿದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ವಸಂತಣ್ಣ. ಆ ವಸಂತಣ್ಣನ ವಿಷನ್ ತುಂಬ ದೊಡ್ಡದಾಗಿದೆ. ಆ ವಿಷನ್ನಿನ ಮೂಲಕ ಇವತ್ತೂ ಸುಲಲಿತವಾಗಿ ಏನೇ ಅಡೆತಡೆಗಳು ಬಂದರೂ ಕೂಡ ಯಶಸ್ವಿಯಾಗಿ ನಡೀತಾ ಇರತಕ್ಕಂಥ ಒಂದು ಪ್ರೋಸೆಸ್ ಇದಾಗಿದೆ. ಹಾಗೆ ಇಂತಹ ಒಂದು ಅವಕಾಶವನ್ನು ಅವರು ಮಾಡಿಕೊಟ್ರು. ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ವಿಜಯಕ್ಕ, ರವಿ ಮತ್ತು ಎಲ್ಲ ನಮ್ಮ ಸ್ಟಾಫ್ ಪ್ರತಿಯೊಬ್ಬರು ಕೂಡ ಕಾರಣಕರ್ತರು. ಮತ್ತು ಶ್ರೇಷ್ಠವಾಗಿ ನಿಮ್ಮಂತಹ ಎಲ್ಲ ಪೇರೆಂಟ್ಸ್ಗಳು ಕೂಡ ಇದಕ್ಕೆ ಕಾರಣರಾಗಿದ್ದೀರಿ. ಹೀಗೆ ನಿಮ್ಮೆಲ್ರಿಗೂ ಕೂಡ ಭಗವಂತ ಉತ್ತರೋತ್ತರವಾದ ಅಭಿವೃದ್ಧಿನ ಕೊಡಲಿ. ನಾವಿರಲಿ ಇದ್ದಲೇ ಇರಲಿ, ಈ ಸ್ಕೂಲು ಹೀಗೆ ನಿರಂತರವಾಗಿ ವರ್ಷಾನುಗಟ್ಟಲೆ ನಡ್ಕೊಂಡು ಹೋಗಲಿ, ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಜೈ ಗುರುದೇವ್. ಥ್ಯಾಂಕ್ ಯು ಸೋ ಮಚ್. ಓಂ ಶ್ರೀ ಗುರುಭ್ಯೋ ನಮಃ. ಚೈತನ್ಯ ಮಾತೃಮಂದಿರದ 21ನೇ ವಾರ್ಷಿಕ ದಿನದ ಈ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ವಂದಿಸುತ್ತಾ, ಮುಂದಿನ ಆಸೀನರಾದಂತಹ ಎಲ್ಲ ಮಕ್ಕಳ ಹೆತ್ತವರು ಹಾಗೂ ಪೋಷಕರು ತಮಗೆಲ್ಲರಿಗೂ ಕೂಡ ಶುಭ ವಂದನೆಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ಶಿಕ್ಷಣದ ಬಗ್ಗೆ, ಕಲಿಕೆಯ ಬಗ್ಗೆ ನಮ್ಮ ಗುರೂಜಿಯವರು, ಮಾತಾಜಿಯವರು, ಹಾಗೆ ನಮ್ಮ ರಾಜ ಬೆಲ್ಟಿಪಾಡ್ ಅವರು ಕೂಡ ಹೇಳಿದ್ದಾರೆ. ನಿಜವಾಗಿಯೂ ಈ ಮಾತೃ ಮಂದಿರಕ್ಕೆ ಇವತ್ತು ನಾವು ಮಾತಾಜಿ ಹೇಳಿದ ಹಾಗೆ ಅಂದೊಮ್ಮೆ ಒಂದು ಕಾಲದಲ್ಲಿ ವಸಂತಣ್ಣ, ಇವತ್ತು ಅವರು ಇಲ್ಲದಿದ್ದರೂ ಕೂಡ ಅವರು ವಸಂತ ಗುರೂಜಿ ಅಂತೇಳಿ ಅವರನ್ನು ನಾವಿವತ್ತು ನೆನಪಿಸ್ಕೊಳ್ತೇವೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಅವರು ಕಮ್ಯುನಿಸ್ಟು ಪಾರ್ಟಿಯಲ್ಲಿ ಬಹಳ ಒಬ್ಬ ಧೀಮಂತ ನಾಯಕ. ಕಮ್ಯುನಿಸ್ಟರ ಬಗ್ಗೆ ನಿಮಗೆ ಗೊತ್ತು,
ಅವರಿಗೆ ದೇವರುಗಳು ಇದೆಲ್ಲ ಯಾವುದು ಬೇಡ. ಅಂತಹ ಕಮ್ಯುನಿಸ್ಟ್ ನಾಯಕನನ್ನು ನಮ್ಮ ಪ್ರಸಾದ್ ಗುರೂಜಿ ಅಂತವರು ಅಂದರೆ ಕೆಲವು ಗುರುಗಳ ಮುಖೇನ ಅವರು ಬದಲಾವಣೆ ಆದದ್ದು ಆ ಧ್ಯಾನ ಮತ್ತು ಆ ಗುರುಗಳ ಉಪದೇಶದಿಂದ. ಇವತ್ತು ನಾವು ದಿನನಿತ್ಯ ಪೇಪರ್ನಲ್ಲಿ ನಾವು ನೋಡ್ತೇವೆ. ಮೊನ್ನೆ ಒಂದು ಪೇಪರ್ನಲ್ಲಿ ಬಂತು, ಅಜ್ಜನನ್ನು 93 ಬಾರಿ ತಿವಿದು ಕೊಂದ ಅಂತೇಳಿ. ಯಾರು? ಮೊಮ್ಮಗ. ಈ ರೀತಿಯ ಸಂಸ್ಕಾರ ನಮ್ಮ ಭಾರತ ದೇಶದಲ್ಲಿ ಬೇಡ. ಯಾಕೆಂತ ಹೇಳಿದರೆ ಈ ಭಾರತ ದೇಶ ಇದು ವಿಶ್ವಗುರು. ಇವತ್ತು ಆ ಮಕ್ಕಳು ಆ ಬಣ್ಣ ಬಣ್ಣದ ವಸ್ತ್ರಗಳನ್ನು ಡ್ರೆಸ್ಸುಗಳನ್ನು ಹಾಕಿ ಆ ಜಿಂಗು ಚಿಕ್ಕ ಅಂತಲ್ಲಿ ಡ್ಯಾನ್ಸ್ ಮಾಡುವಾಗ ನಿಜವಾಗಿಯೂ ಕಣ್ತುಂಬ ಸಂತೋಷವಾಗ್ತದೆ. ಯಾಕೆಂತ ಹೇಳಿದರೆ ಇವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳ್ತೇವೆ. ಇಲ್ಲಿ ನೀವು ನೋಡಿರ್ಬೋದು, ಆ ಚಂದದ ಭರತನಾಟ್ಯಂತಹ ವೇಷಭೂಷಣಗಳನ್ನು ಧರಿಸ್ತಾ ಯಾವುದೇ ಕೆಟ್ಟ ರೀತಿಯ ಇದನ್ನು ಮಾಡದೆ ಇಲ್ಲಿ ಆ ಮಕ್ಕಳು ನೃತ್ಯವನ್ನು ಇದು ಮಾಡ್ತಾರೆ. ಹೀಗೆ ಕವಿಗಳು ಹೇಳಿದ ಹಾಗೆ ಇವತ್ತು ನಿಮಗೆಲ್ಲರಿಗೂ ಕೂಡ ಸಂಭ್ರಮದ ದಿನ. ತನ್ನ ಮಗು ಈ ವೇದಿಕೆಯಲ್ಲಿ ಏನು ನೃತ್ಯ ಮಾಡ್ತದೆ ಇದನ್ನು ಕಣ್ತುಂಬ ನೋಡಿ ಸಂತೋಷಪಟ್ಟಿದೆ. ಇದೇ ನಮಗೆ ದೊಡ್ಡ ಆಸ್ತಿ. ಇವತ್ತು ಒಂದಿಬ್ಬರು ಮಕ್ಕಳನ್ನು ನಾವು ಮನೆಯಲ್ಲಿ ಮಾಡೋದೇ ಬಹಳ ಕಷ್ಟ. ಇವತ್ತು 40 ಮಕ್ಕಳನ್ನು ಇಲ್ಲಿ ಆ ಮಾತಾಜಿಯವರು ಸೇರಿಕೊಂಡು ಆ ಮಕ್ಕಳಿಗೆ ಒಳ್ಳೆಯ ನೃತ್ಯಾಭ್ಯಾಸವನ್ನು ಮಾಡಿಸ್ತಾ ಇವತ್ತು ಅವರನ್ನು ಈ ವೇದಿಕೆಯಲ್ಲಿ ನಿಮ್ಮೆಲ್ಲರೆದುರು ಕುಣಿಸುವಂತೆ ಮಾಡಿಸ್ತಾರೆ. ಆ ಎಲ್ಲ ಮಾತಾಜಿಯವರಿಗೂ ಕೂಡ ಅದೇ ರೀತಿಯಲ್ಲಿ ಇಲ್ಲಿ ಆಡಳಿತ ವರ್ಗದ ವಿಜಯಲಕ್ಷ್ಮಿ ಅವರು, ರವಿರಾಜ್, ಹಾಗೆ ಎಲ್ಲರಿಗೂ ಕೂಡ ನಾನು ಕಮಿಟಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈ ಮೌಲ್ಯಾಧಾರಿತ ನಮ್ಮ ಇಲ್ಲಿಯ ಶಿಕ್ಷಣ ಪದ್ಧತಿ ಹಾಗೂ ಸಂಸ್ಕಾರ ನಾನು ಯಾಕೆ ಹೇಳಿದರೆ ಅಂತ ಹೇಳಿದರೆ, ಆ ಅಜ್ಜನನ್ನು ಕೊಂದಂತಹ ಮೊಮ್ಮಕ್ಕಳು ನಮ್ಮಲ್ಲಿ ಇನ್ನು ಹುಟ್ಟುವುದು ಬೇಡ. ಒಳ್ಳೆಯ ಸಂಸ್ಕಾರಿತವಾದಂತಹ ಶಿಕ್ಷಣವನ್ನು ಪಡೆಯಲಿ, ಮೌಲ್ಯಾಧಾರಿತ ಶಿಕ್ಷಣ ಪಡೆದು ಆ ಮಕ್ಕಳು ಉತ್ತಮ ನಾಗರಿಕನಾಗಿ ಭಾರತ ದೇಶದಲ್ಲಿ ಬೆಳಗಲಿ ಅಂತೇಳಿ ಹೇಳುತ್ತಾ, ಶಾರದಾಂಬೆ ಅವರನ್ನೆಲ್ಲರನ್ನೂ ಕೂಡ ಹರಸಲಿ ಅಂತೇಳಿ ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. I thank Sri Ravindra sir for your encouraging words. I request Sri Vamanidya sir to do a presidential address. ಮುಖ್ಯ ಅತಿಥಿಗಳಾಗಿರುವ ಶ್ರೀ ರಾಜು ಚಪ್ಪಾಡ್ರೆ, ಸಂಸ್ಥೆಯ ಆಧಾರ ಸ್ತಂಭಗಳಾಗಿರುವಂತಹ ಗುರೂಜಿ ಮಾತಾಜಿಯವರೇ, ಸದಾ ಕಣ್ಣಿಟ್ಟು ಯೋಗಕ್ಷೇಮವನ್ನು ವಿಚಾರಿಸುತ್ತಿರುವಂತಹ ರವೀಂದ್ರರೇ, ಕಾರ್ಯದರ್ಶಿಗಳೇ, ದಿವಂಗತ ವಸಂತನ ಸಂಸ್ಮರಣೆಯೊಂದಿಗೆ 21ನೇ ವರ್ಷದಲ್ಲಿ ವಾರ್ಷಿಕೋತ್ಸವ ನಡೀತಾ ಉಂಟು. ಅವರ ಹಿರಿಯ ಮಗ, ಅವನ ಮಡದಿ ಮತ್ತು ತಾಯಿ, ದಿವಂಗತ ವಸಂತರ ಧರ್ಮಪತ್ನಿ ಸದಾಕಾಲ ಈ ಒಂದು ಸಂಸ್ಥೆಯ ಬೆಳವಣಿಗೆಗೋಸ್ಕರ ಹೋರಾಡ್ತಾ ಇದ್ದಾರೆ, ಚಿಂತಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಸಂಸ್ಕಾರ ಶಿಕ್ಷಣ ಕೊಡಬೇಕು ಅಂತ ಹೇಳಿಕೊಂಡು ಈ ಸಂಸ್ಥೆಯನ್ನು ದೇವರ ಮೇಲೆ ಭಕ್ತಿಯೇ ಇಲ್ಲದಂತಹ ವ್ಯಕ್ತಿಯಿಂದ ಸಂಸೃಷ್ಟಿಯಾಯಿತು ಅಂತ ಹೇಳುವುದಕ್ಕೆ ಬಹಳ ವಿಚಿತ್ರ ಆಗ್ತದೆ. ತಂದು ನಿಲ್ಲಿಸಿದ್ದಾನೆ ಇವತ್ತು ಮಕ್ಕಳು. ಈ ಒಂದು ಶಿಕ್ಷಣ ಕೇಂದ್ರ ಇದು ಅನೇಕ ಮಕ್ಕಳಿಗೆ ಒಂದು ಒಳ್ಳೆಯ ಕಲ್ಚರ್ ಕಳಿಸಿಕೊಟ್ಟಿದೆ, ಹೆಮ್ಮೆ ಅನಿಸುತ್ತದೆ. ಆವತ್ತು ಕ್ಲಾಸ್ ಮುಂದುವರಿಸೋದು ಬೇಡ ಅಂತ ಹೇಳಿ ಸಾಕು, ಇಲ್ಲಿಗೆ ನಿಲ್ಲಿಸುವ ನಾವು, ಸ್ಟ್ಯಾಂಡರ್ಡ್ ಬೇಡ ಎನ್ನುವಾಗ ತಾಯಂದಿರು ತಂದೆಯವರೆಲ್ಲ ಬಂದು ಹತ್ತರು. ಸರ್
ದಯವಿಟ್ಟು ಸ್ಟ್ಯಾಂಡರ್ಡ್ ನಿಲ್ಲಿಸಬೇಡಿ, ಮುಂದುವರಿಸಿ. ಒಳ್ಳೆಯ ಒಂದು ಮಕ್ಕಳ ಸೃಷ್ಟಿ ಆಗ್ತಾ ಉಂಟು ಈ ಕೇಂದ್ರದಲ್ಲಿ ಅಂಥೇಳಿ ಹತ್ತರು. ಸರ್ಕಾರದ ಧೋರಣೆಗಳು, ದಿನಕ್ಕೊಂದು ಕಾನೂನುಗಳು, ಹೀಗಿರಬೇಕು 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 ಎನ್ನುವಂಥದ್ದು. ವಿದ್ಯಾನಿಕೇತನದ ಅಂಡರ್ನಲ್ಲಿ ಚೈತನ್ಯ ಮಾತೃ ಮಂಡಳಿ ಒಂದು ಕಾಲದಲ್ಲಿ ಆರಂಭದಲ್ಲಿ ಕೃಪಾಪೋಷಿತವಾಗಿ ಇತ್ತು. ಆದರೆ ಪಾಲ್ಘಾಟಿಗೆ ಹೋಗಬೇಕು, ಶಿಕ್ಷಕರು ತರಬೇತಿ ಪಡೀಬೇಕು, ಹೆಚ್ಚಿನ ನಾಲೆಜ್ ತಗೊಳ್ಬೇಕು ಅಂತ ಹೇಳಿದಾಗ ತನ್ನ ಗಂಡ ತನ್ನ ಮಕ್ಕಳು ಇವರನ್ನು ಬಿಟ್ಟು ನಾನು ತಿಂಗಳುಗಟ್ಟಲೆ ಅಲ್ಲಿ ಹೇಗೆ ಇರುವುದು ಸರ್, ಇದು ಸಾಧ್ಯವಿಲ್ಲದ ವಿಷಯ ನಮಗೂ ಅನಿಸಿತು. ಎಲ್ಲರೂ ಸಂಸಾರಿಗರೇ, ಕಷ್ಟ ಆಗ್ತದೆ, ಹೋಗ್ಲಿಕ್ಕಿಲ್ಲ, ಬಿಟ್ಟು ಹೋಗ್ತಾರೆ ಶಿಕ್ಷಕರು, ಮಕ್ಕಳು ಅನಾಥವಾಗ್ತಾರೆ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಬಹಳ ದೀರ್ಘ ಯೋಚನೆ ಮಾಡಿ ನಾವು ಕೇವಲ ಸಣ್ಣ ತರಗತಿಗಳು ಸಾಕು, ಸ್ಟ್ಯಾಂಡರ್ಡನ್ನು ಕೈಬಿಟ್ಟಿದ್ದೇವೆ. ಇಷ್ಟೊತ್ತಿಗೆ ಪ್ರೌಢಶಾಲೆ ಆಗ್ತಿತ್ತು ಈ ಒಂದು ಶಿಕ್ಷಣ ಸಂಸ್ಥೆ. ಆದರೂ ನಮಗೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇವೆರಡರಲ್ಲಿ ಹೆಚ್ಚು ಬೇಡ, ಸಾಗರದಷ್ಟು ಬೇಡ, ಒಂದು ಕ್ವಾಲಿಟಿ ಉಳಿಸಿದರೆ ಸಾಕು ಅಂತ ಹೇಳಿಕೊಂಡು 11 ಶಿಕ್ಷಕರಿದ್ದಂತಹ ಒಂದು ಸಂಸ್ಥೆಯಲ್ಲಿ ಇವತ್ತು 4-5 ಜನ ಇದ್ದು ಒಳ್ಳೆ ಆರೋಗ್ಯಕರವಾಗಿರುವಂತಹ ಸಂಸ್ಕೃತವಾಗಿರುವಂತಹ ವಿದ್ಯಾದಾನ ಮಾಡ್ತಾ ಇದ್ದಾರೆ. ಮಾತಾಜಿಯವರಿಗೆಲ್ಲರಿಗೂ ಕೂಡ ನಾನು ಈ ಸಮಿತಿಯ ಪರವಾಗಿ ಮತ್ತೆ ಶುಭಾಶಯ ಕೊಡ್ತೇನೆ. ಇವತ್ತು ಬಂದು ಹೋಗುವುದಕ್ಕೆ ತುಂಬ ದುಸ್ತರ, ಕಷ್ಟ ಆಗಿರುವುದರಿಂದ ನಮ್ಮ ರವೀಂದ್ರ ಸರ್ ಉಸ್ತುವಾರಿ ನೋಡ್ತಾ ಇದ್ದಾರೆ. ದೂರದಲ್ಲಿದ್ದುಕೊಂಡು ನಾವು ಯೋಗಕ್ಷೇಮ ಕೇಳ್ತಾ ಇರ್ತೇವೆ. ಆದರೆ ಮತ್ತೆ ಮತ್ತೆ ವರುಷ ಈ ಹೊಸ ಹೊಸ ಮುಖಗಳನ್ನು ನೋಡುವಾಗ ನಮಗೆ ಸಂತೋಷ ಆಗ್ತದೆ. ನಾವು ಹಳೆಯವರಾಗಿದ್ದರೂ ಕೂಡ ಎಳೆಯವರ ಹಾಗೆ ಮಕ್ಕಳ ಮುಂದೆ, ಅವರ ಚಟುವಟಿಕೆಯ ಮುಂದೆ ಧನ್ಯರಾಗ್ತೇವೆ ನಾವು. ಭಾರತ ಮಾತೆಯ ಪೂಜನ ಮಧ್ಯದಲ್ಲಿರುವಂತಹ ಭಾವಚಿತ್ರ, ಎಡಗಡೆಯಲ್ಲಿ ಶಾರದಾ ಮಾತೆ, ಬಲಗಡೆಯಲ್ಲಿ ಶಂಕರಾಚಾರ್ಯರು. ಸಂಸ್ಕಾರ, ಸಂಸ್ಕೃತಿ ಎಂದರೆ ಏನು ಎನ್ನುವುದಕ್ಕೆ ಒಂದೇ ವಾಕ್ಯ. ಸಂಸ್ಕೃತಿ ಎಂದರೆ ಅನ್ಯೋನ್ಯ ಸಂಬಂಧಗಳಲ್ಲ, ನಯವಿನಯಗಳಲ್ಲಿ ಸೊಬಗು, ಸ್ವಗುಣ ಪರಗುಣಗಳ ಸುಂದರ ಸಮ್ಮಿಶ್ರ ಕ್ರಾಂತಿ. ಸ್ವಗುಣ ಪರಗುಣ, ನಿನ್ನ ಗುಣ ಮತ್ತು ನನ್ನ ಗುಣ ಇಬ್ಬರಲ್ಲಿ ಇರುವಂತಹ ಒಂದೇ ಭಾವನೆ, ಒಂದೇ ಅಭಿವೃದ್ಧಿಯ ಭಾವನೆ, ಏಳಿಗೆಯ ಭಾವನೆ, ಅದುವೇ ಸಂಸ್ಕಾರ. ಅದು ಅನ್ಯೋನ್ಯ ಸಂಬಂಧಗಳಲ್ಲ. ಸಂಬಂಧ ತಾತ್ಕಾಲಿಕವಾಗಿರ್ಬೋದು, ಕ್ಷಣಿಕವಾಗಿರ್ಬೋದು. ಒಂದು ಪ್ರಯಾಣ ಬಸ್ ಹತ್ತಿದರೆ ಇಳಿಯೋವರೆಗಿರುವಂತಹ ಸಂಬಂಧದ ಹಾಗೆ ಇರ್ಬೋದು. ಆದರೆ ನಮ್ಮ ವರ್ತನೆ ಹೇಗಿದೆ, ಒಂದು ಮಗು ಬೆಳೆಯುವಾಗ ಅದರ ವರ್ತನೆ ಹೇಗಿದೆ, ಮುಂದಕ್ಕೆ ಅದು ಏನಾಗುತ್ತದೆ ಎನ್ನುವಂಥದ್ದು. ಲೇಟೆಸ್ಟ್ ಪ್ಯಾಟರ್ನು ಮಾತಾಜಿಯವರು ಹೇಳಿದರು, ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳುವುದೇ ನಮ್ಮ ಸಂಸ್ಕೃತಿ ಆಗಬಾರ್ದು. ಇತ್ತೀಚೆಗಿನ ಟ್ರೆಂಡ್ ಏನಾಗಿದೆ, ಬದಲಾವಣೆ ಏನಾಗಿದೆ, ಅದಕ್ಕೆ ಪೂರಕವಾದುದನ್ನು ಮಕ್ಕಳಿಗೆ ಪೂರೈಸಿ ಕೊಡಿ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಅದೇ ಶಾರದಾ ಮಾತೆ ವಿದ್ಯಾದೇವತೆ, ಅವಳನ್ನು ಪೂಜಿಸ್ತೇವೆ ನಾವು ದೀಪ ಹಚ್ಚಿ. ಭಾರತ ಮಾತೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿ ಆರಾಧಿಸ್ತಾ ಇದ್ದೇವೆ. ಅದ್ವೈತ ಸಿದ್ಧಾಂತ ಪ್ರತಿಪಾದಕರಾಗಿರುವಂತಹ ಶಂಕರಾಚಾರ್ಯರು ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಕೆಟ್ಟ ತಾಯಂದಿರು ಹುಟ್ಟುವುದಿಲ್ಲ ಅಂತ ಹೇಳಿಕೊಂಡು ಘೋಷಿಸಿದ್ದಾರೆ. ಶಾರದಾ ಪೀಠವನ್ನು ಉತ್ತುಂಗ ಶೃಂಗದ ಮೇಲೆ ಹಿಮಾಲಯದಲ್ಲಿ ಏರಿಸಿ ಹಾರಿಸಿ ಈ ಭಾರತಕ್ಕೆ ಒಂದು ದಿವ್ಯ ಸಂಸ್ಕೃತಿಯನ್ನು ಕೊಟ್ಟಿರುವಂತಹ ಅವರನ್ನು ನಾವು ಸದಾಕಾಲ ಸ್ಮರಿಸ್ತೇವೆ. ನಾವು ಎಲ್ಲವನ್ನು ಕೊಡ್ತೇವೆ, ಎಲ್ಲವನ್ನು ಬಿಡುತ್ತೇವೆ. ಆದರೆ ಮನುಷ್ಯ ಎಲ್ಲವನ್ನು ಎಲ್ಲರಿಗೂ ಕೊಡಲಿಕ್ಕೆ ಸಾಧ್ಯವೂ ಇಲ್ಲ. ತಾಯಂದಿರು ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಒಳ್ಳೆಯ ಒಂದು ಜೀವನ ಕ್ರಮಕ್ಕೆ ಬೇಕಾದಂತಹ ದಾರಿಯನ್ನು ತೋರಿಸ್ತಾರೆ. ನಿಮಗೆ ಕೂತ್ಕೊಳ್ಳಿ ಕಷ್ಟ ಆಗ್ತದೆ ಅಂತ ಖಂಡಿತ ಗೊತ್ತಿದೆ, ಅದರಿಂದ ಮೊಟಕುಗೊಳಿಸ್ತೇನೆ.
ಅನುನಯದೊಳೆಲ್ಲವಂ ಕೊಡಬಹುದು ಬಿಡಬಹುದು. ಪ್ರೀತಿ ಇದ್ದರೆ ಎಲ್ಲ ಕೊಡಬಹುದು ಬಿಡಬಹುದು, ಕೊಡದೆಯೂ ಇರಬಹುದು. ಆದರೆ ಜನನೀಯಂ ಜನಕನಂ ನಲ್ಲಳಂ ದೈವಮಂ ಮನವಾರೆ ನಂಬಿ ರಚ್ಚಿದ್ದ ಪರಿವಾರಮಂ ಕೊಡುವ ಅತಿಕಲಿಗಳು ಜನರೊಳಗೆ ಜನಿಸರು. ಪ್ರೀತಿ ಇದ್ದರೆ ಎಲ್ಲ ಕೊಡ್ಬೋದು, ಕೊಡದೆ ಇರ್ಬೋದು. ಆದರೆ ತಾಯಿಯನ್ನು ಯಾರಾದರೂ ಕೊಡ್ತಾರೆ? ಜನನೀಯಂ ಜನಕನಂ ತಂದೆಯನ್ನು ಕೊಡ್ತಾರೆ, ನಲ್ಲಳಂ ಹೆಂಡತಿಯನ್ನು ಕೊಡ್ತಾರೆ, ದೈವವಂ ದೇವರನ್ನು ಕೊಡ್ತಾರೆ, ನಂಬಿ ನಚ್ಚಿರುವಂತಹ ಪರಿವಾರವನ್ನು ಯಾರಾದರೂ ಕೊಡ್ತಾರೆ. ಹರಿಶ್ಚಂದ್ರನ ಸತ್ಯವನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಒಂದು ವಿಶ್ವಾಮಿತ್ರ ಸೃಷ್ಟಿ ಮಾಡಿದಂತಹ ಗಾಣರಾಣಿಯರು ಅವನ ಮುಂದೆ ಕುಣಿದು, ಅರಸ ಅದೆಲ್ಲ ನಮಗೇನೂ ಬೇಡ, ಕೊಡೆಯ ನೀಲೆ ಲೋಭವೇ ಕರಸ, ಕೊಡೆ ಕೊಡು ಅಂತ ಹೇಳಿದೆ, ಯಾಕಯ್ಯ ಇಷ್ಟೊಂದು ನಿನಗೆ ಆಸೆ ಅಂತ ಹೇಳಿಕೊಂಡು ಹರಿಶ್ಚಂದ್ರನ ಹತ್ರ ಕೇಳ್ತಾರೆ. ಯಾಕಂತಂದರೆ ಆ ಕನ್ಯೆಯರು ಬಂದದ್ದು ಹರಿಶ್ಚಂದ್ರನ ಸತ್ಯವನ್ನು ಪರೀಕ್ಷೆ ಮಾಡಿ ಅವನ ಕೊಡೆಯ ಅಡಿಯಲ್ಲಿ, ಶ್ವೇತಛತ್ರದ ಅಡಿಯಲ್ಲಿ ಸ್ಥಾನ ಇರೋದು ಮಡದಿಗೆ ಮಾತ್ರ, ಅದರಲ್ಲೊಂದು ಸ್ಥಾನ ಕೊಡು ಅಂತ ಹೇಳಿಕೊಂಡು ಕೇಳ್ತಾ ಇದ್ದಾರೆ. ಅದರಿಂದ ಅಸತ್ಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತಹ ಸಮಾಜ 21 ಸಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯನ್ನು ಸಂಹಾರ ಮಾಡಿದಂತಹ ಪರಶುರಾಮನಿಗಿಂತಲೂ 93 ಸಲ ಚೂರಿ ಹಾಕಿದಂತಹ ವ್ಯಕ್ತಿಯ ಹೆಸರು ಪ್ರಸಿದ್ಧವಾಗಿದೆ. ಇವತ್ತು ಸಮಾಜಕ್ಕೆ ಇಂಥದ್ದು ಬೇಕು, ಇವತ್ತು ಇಂಥದ್ದು ಬೇಕು. ನಮ್ಮ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಗಳು ಇವತ್ತು ಜನರಿಗೆ ಕಣ್ಣಲ್ಲಿ ರಕ್ತ ಬರ್ತಾ ಉಂಟು. ಅಯ್ಯೋ, ಅನ್ಯಾಯದ ಪರಮಾವಧಿ, ಅನ್ಯಾಯಕ್ಕೆ ಪ್ರತಿನಿಧಿ, ಅನ್ಯಾಯಕ್ಕೆ ದಾರಿ ಅಂಥೇಳಿ ಅಂತಹ ಕ್ರೂರ ಸಂಸ್ಕೃತಿಯನ್ನು ಸೃಷ್ಟಿಸುವಂತಹ ಕೇಂದ್ರ ನಮ್ಮದಲ್ಲ. ಒಳ್ಳೆಯ ಸಂಸ್ಕೃತಿ ಸಂಸ್ಕಾರಗಳನ್ನು ಕೊಡುವಂತಹ ಕೇಂದ್ರ ನಮ್ಮದು ಚೈತನ್ಯ ಮಾತ್ರ ಮಂದಿರ. ಅದಕ್ಕೆ ದುಡಿಯುವಂತಹ ಎಲ್ಲರಿಗೂ, ತಮ್ಮ ಬಾಳನ್ನು ಗಂಧದಂತೆ ತೇಯುವಂತಹ ನಿಮ್ಮೆಲ್ಲರಿಗೂ, ಸದಾಕಾಲ ಇದರ ಒಂದು ಕಣ್ಣಿಗೆ ಕಣ್ಣಿಟ್ಟು ಇದನ್ನು ವೀಕ್ಷಿಸ್ತಾ ಬಂದು ಸಹಕರಿಸುತ್ತಿರುವಂತಹ ಮಾತಾಜಿ ಗುರುಗಳಿಗೂ, ಗುರೂಜಿಯವರಿಗೂ, ಹಿತಚಿಂತಕರಾಗಿ ಇದ್ದು ಎಲ್ಲರೊಂದಿಗೆ ಬರೆದು ಸಮಾಜದೊಂದಿಗೆ ಒಬ್ಬ ಚೈತನ್ಯ ಸ್ವರೂಪಿ ಅಂತ ತೋರಿಸಿಕೊಟ್ಟಂತಹ ರಾಜಬೆಲ್ ಚಪ್ಪಾಡರಿಗೂ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕೊಡ್ತಾ for your valuable words. Now we came to end of the stage program. I request Sri Raviraj sir to escort the dignitaries to their seats.